ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಃ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. The following 2RRR program broadcast in the Kannada language is supported by the Community Broadcasting Foundation of Australia. ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ. ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇವತ್ತು ನವೆಂಬರ್ ತಿಂಗಳ 9ನೇ ತಾರೀಕು. ಇವತ್ತಿನ ನಮ್ಮ ನೇರ ಪ್ರಸಾರ ನಮ್ಮ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮದ ಹಂಟ್ಲಿ ಸ್ಟುಡಿಯೋಯಿಂದ ನಡೀತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಮಾತಾಡಬೇಕು ಅಂದರೆ 9816-2777 ಕರೆ ಮಾಡ್ಬೋದು. ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 029816-2777 ಹಾಗೂ ಪ್ರಪಂಚದಾದ್ಯಂತ +6129816-2777ಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಮಾತಾಡ್ಬೋದು. ಇವತ್ತು ನನ್ನ ಜೊತೆ ಇಲ್ಲಿ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಅವರಿದ್ದಾರೆ ಹಾಗೂ ಅವರ ತಮ್ಮ ಶ್ರೀ ಶಶಿಕಾಂತ್ ಅವರಿದ್ದಾರೆ. ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ನಾವು ನವೆಂಬರ್ 1ನೇ ತಾರೀಕು ಬಂತು ಅಂದರೆ ಒಂಥರ ಸಡಗರ. ಯಾಕೆ ಅಂತಂದರೆ ಬಹಳಷ್ಟು ಏನು ಹೇಳ್ತಾರೆ, ವಿಶೇಷವಾದಂಥ ಒಂದು ಕನ್ನಡ ರಾಜ್ಯೋತ್ಸವ ಆಗುತ್ತೆ, ಮಕ್ಕಳ ದಿನಾಚರಣೆ ಆಗುತ್ತೆ, ಹಲವಾರು ಕಾರ್ಯಕ್ರಮಗಳಲ್ಲಿ ನಡೆಯುತ್ತೆ, ಕರ್ನಾಟಕದಲ್ಲೂ ನಡೆಯುತ್ತೆ. ಮತ್ತು ನಮ್ಮ ಸಿಡ್ನಿ ಕನ್ನಡವಾಣಿಗೂ ಸಹ ಅದು 11 ವರ್ಷ ತುಂಬಿತು ಅಂತಂತಂದ್ರೆ ನನಗೆ ಇವತ್ತು ನೀವೀಗ ತಾನೇ ಮಾತಾಡ್ತಾ ಇದ್ರಲ್ಲ, ನಂಬಿಕೆನೇ ಬರಲ್ಲ. ಅಷ್ಟು ದಿನ ನಾವು ಹೇಗಪ್ಪ ಪ್ರತಿ ಭಾನುವಾರನೂ ಬರೋದಲ್ದೇನೆ ಅದಕ್ಕೆ ಮುಂಚೆ ಎಲ್ಲ ತಯಾರಿ ನಡಿಬೇಕಲ್ಲ, ಅದನ್ನೆಲ್ಲ ಮಾಡ್ಕೊಂಡು ಹೇಗೆ ಬರ್ತಿದ್ವು ನಾವು ಅನ್ನೋದು ಒಂದು ನಾನು ಅದನ್ನು ಹೇಳಿದೆ ನಿಮಗೆ. ನಮಗೆ ಯಾವ್ದಾದ್ರು ಒಂದು ಕಾರ್ಯದಲ್ಲಿ ಇಷ್ಟ ಆದರೆ, ಇದು ಸಮಾಜ ಸೇವೆಗೋಸ್ಕರವಾಗಿ ಮಾಡ್ತಾ ಇರೋ ಕಾರ್ಯಕ್ರಮ, ಇದು ವಾಲಂಟಿಯರ್ ವರ್ಕ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆದರೂ ಸಹ ಪ್ರತಿ ವಾರನೂ ಬಂದು ನಾನು ಮತ್ತು ಶ್ರೀನಿವಾಸು, ಅದಕ್ಕೆ ಮುಂಚೆ ನಮ್ಮ ಜೊತೆ ಮಾಡ್ತಾ ಇದ್ರು ಉಮಾ ಕಟ್ಟಿ ಅವರು ಬರ್ತಾ ಇದ್ರು, ರಶ್ಮಿ ರೇಣು ಅವರು ಬರ್ತಾ ಇದ್ರು, ಅವರು ಬಹಳಷ್ಟು ವರ್ಷಗಳ ಕಾಲ ಬಂದರು. ರವಿಕಿರಣ್ ಬರ್ತಾ ಇದ್ರು. ಹೀಗೆ ಇದ್ರ ವಿಷಯನೂ ಮಾತಾಡೋಣ. ಮತ್ತು ಕನ್ನಡ ಸಂಘದ ರಾಜ್ಯೋತ್ಸವನೂ ನಡೀತು ನೆನ್ನೆ ತಾನೆ, ಮಕ್ಕಳ ದಿನಾಚರಣೆ ಮತ್ತು ರಾಜ್ಯೋತ್ಸವ ದಿನಾಚರಣೆ. ಅದ್ರ ವಿಷಯಗೂ ನಾವು ಮುಂದೆ ಮಾತಾಡೋಣ. ಅದೇ ಪಿಂಕ್ ಸಾರಿ ಹೋದ ಭಾರತ್ ಕಾರ್ಯಕ್ರಮ ಬಹಳ ಒಳ್ಳೆ ರಿವ್ಯೂಗಳು ಬಂದಿದೆ, ಚೆನ್ನಾಗಿ ಬಂದಿದೆ. ಹೌದೌದು, ಚೆನ್ನಾಗಿ ಬಂತು. ಅದು ಮಾತಾಡಿದವರೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದೇ ನಮ್ಮ ಕೇಳಿದ್ರೆ ಹೇಳಬೇಕು ಹೇಗೆ ಬಂತು ಅಂತ ಅಂದ್ಬಿಟ್ಟು. ಹೌದು. ಆಮೇಲೆ 11 ವರ್ಷ ಆಗಿದೆ ಅಂದರೆ ಇವಾಗ 12ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ನೀವೊಂದು 600 ಸಂಡೇನ ನೀವು ಈ ಕಾರ್ಯಕ್ರಮಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ. ಲಾಟ್ ಆಫ್ ಎಫರ್ಟ್. ಯಾಕಂದರೆ ಪರ್ಸ್ನಲ್ ಟೈಮ್ ಬೇಕು. ಆಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋರು ಹಲವಾರು ದೇಶಗಳಿಂದ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವರು ಅಷ್ಟೇ ಎಷ್ಟು ಸಮಯ ತಗೊಂಡು ಅವ್ರ ಪರ್ಸ್ನಲ್ ಟೈಮಿಂದ ತಗೊಂಡು ಪ್ರಿಪೇರ್ ಮಾಡಿ ರಿಸರ್ಚ್ ಮಾಡಿ, ಅವ್ರು ಡಾಕ್ಟರ್ ಬಾಲಕೃಷ್ಣ ಅವ್ರ ಹತ್ರನೂ ಮೊನ್ನೆ ಮಾತಾಡ್ತಾರೆ. ಎಲ್ಲರೂ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಈ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡಿ. ನಾನೊಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಇದು ಹೇಗೆ ಪ್ರಾರಂಭ ಆಯಿತು ಅಂತ. ನಾನು
ನಮ್ಮ ಮುಂದೆ ವಿಕ್ಟೋರಿಯಾ ರೋಡ್ ಹೋಗುತ್ತಲ್ಲ, ಅದು ಸಾಮಾನ್ಯವಾಗಿ ದಿನಾಗ್ಲೂ ನಾನು ನನ್ನ ಆಫೀಸು ಸಿಟಿನಲ್ಲಿದ್ದು ಅಲ್ಲಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋವಿ. ಪ್ರತಿದಿನ ನೋಡವೆ ಈ 2RRR ಬೋರ್ಡ್ ಕಾಣಿಸೋದು ನನಗೆ ಒಂದು ಕುತೂಹಲ ಬಂದು ಕೇಳೋದಕ್ಕೆ, ಏನು ಇದು. ಆಮೇಲಿಂದ ರೇಡಿಯೋ ಆನ್ ಮಾಡಿದೆ, 88.5 ನಾವು ಮಾಡಿ ಒಂದು 2-3 ವಾರಗಳ ಕಾಲ ಕೇಳಿದೆ. ಆದರೆ ಹಿಂದಿ ಕಾರ್ಯಕ್ರಮ ಇತ್ತು, ನಮ್ಮ ಕಾರ್ಯಕ್ರಮ ಆದ ತಕ್ಷಣ ಹಿಂದಿದು ಬರುತ್ತಲ್ಲ ಅದು ಇತ್ತು. ಆಮೇಲಿಂದ ಅರಬಿಕ್ ಲ್ಯಾಂಗ್ವೇಜ್ ಕಾರ್ಯಕ್ರಮಗಳು, ಚೈನೀಸ್ ಲ್ಯಾಂಗ್ವೇಜ್ ಕಾರ್ಯಕ್ರಮಗಳು ಎಲ್ಲ ಇತ್ತು. ಬಹಳ ಸಂತೋಷವಾಯಿತು ಕೇಳಿ. ಅವಾಗ SBS ನಲ್ಲಿ ಒಂದು ಕನ್ನಡ ಕಾರ್ಯಕ್ರಮ ನಡೀತಾ ಇತ್ತು. ನಮ್ಗೆಲ್ಲ ಪರಿಚಯನೇ ಇದೆ, ಚಂದ್ರಶೇಖರ್ ದೇವುಡು, ಆಮೇಲೆ ಓಂಕಾರ ಸ್ವಾಮಿ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದದ್ದು ಕಾರ್ಯಕ್ರಮ. ಅದು ಹಲವಾರು ಕಾರಣಗಳಿಂದ ಅದನ್ನ ರದ್ದು ಮಾಡಲಾಯಿತು, ಅದನ್ನ ಮುಂದುವರ್ಸ್ಕೊಂಡು ಬರೋಕ್ಕಾಗಲಿಲ್ಲ. ಅದಕ್ಕೆ ಸರಿಯಾಗಿ ಸಮಯ ಸಿಕ್ತು ಅಂತಂದ್ಬಿಟ್ಟು ನಾನು ಒಳಗೆ ಬಂದ್ರೆ ನಟ್ಲಿ ಅಂತ, ಈ ನಟ್ಲಿ ಅಲ್ಲ ಈಗಿರೋದಲ್ಲ, ಅದಕ್ಕೆ ಮುಂಚೆನೂ ಇನ್ನೊಬ್ರು ಇದ್ರು, ಅವ್ರ ಹೆಸರು ನಟ್ಲಿ ಅಂತ, ಆಫೀಸ್ ಮ್ಯಾನೇಜರ್ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಒಳಗೆ ಬಂದು ಕೇಳಿದೆ ಈ ಥರ ಅಂತ. ಅವ್ರು ಬಂದ ತಕ್ಷಣ ಕೇಳಿದ್ರು, ಏನು ನೀವು ಯು ವಾಂಟ್ ಟು ವಾಲಂಟಿಯರ್ ಅಂತಂದು. ಅದಕ್ಕೆ ನಾನು ಹೇಳಿದೆ, ಎಸ್ ಐ ಆಮ್ ಹ್ಯಾಪಿ ಟು ವಾಲಂಟಿಯರ್ ಅಂದೆ. ಓಕೆ, ವಿ ಗಾಟ್ ಸಮ್ ಫ್ಯೂ ಥಿಂಗ್ಸ್ ಟು ಲುಕ್ ಅಟ್. ವಿ ವಾಂಟ್ ಟು ಡ್ರಾ ಎ ಪ್ರಾಜೆಕ್ಟ್ ಪ್ಲಾನ್ ಆನ್ ಎ ಮೈಕ್ರೋಸಾಫ್ಟ್ ಪ್ರಾಜೆಕ್ಟ್. ಡು ಯು ನೋ ಎನಿಥಿಂಗ್ ಅಬೌಟ್ ದಿಸ್ ಅಂತಂತಂದ್ರೆ, ನಮ್ಗೆ ಅದು ಬ್ರೆಡ್ ಅಂಡ್ ಬಟರ್ ಮೈಕ್ರೋಸಾಫ್ಟ್ ಪ್ರಾಜೆಕ್ಟ್ ಅದು ಇದು ಮಾಡಿ. ಅವಳು ತೋರ್ಸಮ್ಮ ನಿಂದು ಡೆಸ್ಕ್ ಕಂಪ್ಯೂಟರ್ನ, ನಾನು ಅದರಲ್ಲಿ ಟ್ರೈ ಮಾಡ್ತೀನಿ ಅಂತಂದೆ. ಅವಳು ಆಕ್ಟಿವಿಟಿ ಎಲ್ಲ ಬರೆದಿಟ್ಕೊಂಡಿದ್ಲು. ಟಕ್ ಅಂತ ಆಕ್ಟಿವಿಟಿ ಆಗ್ಬಿಟ್ಟು ಟಪ್ ಅಂತ ಪ್ರೆಸ್ ಮಾಡಿದ್ರೆ ಅದು ಪ್ರಿಂಟ್ ಆಗೋಯ್ತು. ಅವಳಿಗೆ ಆಶ್ಚರ್ಯ, ಅತಿ ಆಶ್ಚರ್ಯ. ಯು ಹ್ಯಾವ್ ಡನ್ ಇಟ್ ಅಂತಂದ್ಲು. ಅದು ಬಹಳ ಸುಲಭ, ಅದು ನಾನು ಬೇಕಾದ್ರೆ ನಿನಗೆ ಒಂದ್ಸಲಿ ತೋರಿಸ್ತೀನಿ ಅಂತ ಹೇಳಿದೆ ನಟ್ಲಿಗೆ. ಅಲ್ಲಿ ಇದ್ದಕ್ಕಿದ್ದಂಗೆ ಅವಳಿಗೆ ಏನು ಅನ್ನಿಸ್ತು, ಡು ಯು ವಾಂಟ್ ಟು ಸ್ಟಾರ್ಟ್ ಎ ಪ್ರೋಗ್ರಾಮ್ ಹಿಯರ್, ಡು ಯು ವಾಂಟ್ ಟು ಗಿವ್ ಅಸ್ ಎ ಪ್ರೋಗ್ರಾಮ್ ಅಂತಂದ್ಲು. I said, I'll think about it. Yeah, think about it. This is my number and you have our number here at the office. Leave me a message if I'm not here. Love to have you on board because we want volunteers like you. ಅಂತಂತಂದು. ಸರಿ, ಅದಾದಮೇಲೆ ಒಂದು ಇಂಗ್ಲಿಷ್ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದೆ, ದ ವಾಯ್ಸ್ ಆಫ್ ಆಸ್ ಇಂಡಿಯನ್ಸ್ ಅಂತ. ಯಾಕೆಂದ್ರೆ ಆಸ್ ಇಂಡಿಯನ್ ಅನ್ನೋದು ನಮ್ಮ ಟಿವಿ ಕಾರ್ಯಕ್ರಮ. ಅಲ್ಲಿ ಮಾಡಿದ್ದ ಎಲ್ಲ ಇಂಟರ್ವ್ಯೂಗಳು, ಕ್ರಿಕೆಟರ್ಸ್ ಆಗಲಿ, ಪಾಲಿಟಿಷಿಯನ್ಸ್ ಆಗಲಿ, ಅಥವಾ ಬೇರೆ ಎಲ್ಲ ಸೆಲೆಬ್ರಿಟೀಸ್ದು ಇಂಟರ್ವ್ಯೂನು ತಂದು ಹಾಕೋದಕ್ಕೆ ಸುಲಭ ಅಂದ್ಬಿಟ್ಟು ಆಡಿಯೋನ ಪ್ರಾರಂಭ ಮಾಡಿದ್ದು. ಅದಾದಮೇಲೆ ನನಗೆ ಬೋರ್ಡ್ಗೆ ಸೇರ್ಕೊ ಅಂತಂದ್ರು ಆಸ್ ಒನ್ ಆಫ್ ದಿ ಡೈರೆಕ್ಟರ್ಸ್. ಎಥನಿಕ್ ಪ್ರೋಗ್ರಾಮ್ಗೆನೆ ಡೈರೆಕ್ಟರು, ಅದರ್ ದ್ಯಾನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದ್ದಾಗ. ಆ ಸೇರ್ಕೊಂಡ್ಮೇಲೆ ಅವ್ರು ಹೇಳಿದ್ರು, ವೈ ಡೋಂಟ್ ಯು ಸ್ಟಾರ್ಟ್ ಎ ಪ್ರೋಗ್ರಾಮ್ ಇನ್ ಯುವರ್ ಓನ್ ಮದರ್ ಟಂಗ್ ಅಂದ್ಬಿಟ್ಟು. ಅಯ್ಯೋ, ಇದು ಕೇಳೋದು ಹೆಚ್ಚು, ಅದು ಅಲ್ಲದೆ SBS ಪ್ರೋಗ್ರಾಮು ನಿಂತಿದೆ, ಇದು ಸರಿಯಾದ ಸಮಯಕ್ಕೆ ಈ ಒಂದು ನಮಗೆ ಆಪರ್ಚುನಿಟಿ ಬಂದಿದೆ ಅಂತ ಅಂದ್ಬಿಟ್ಟು ಅವಾಗ ಪ್ರಾರಂಭ ಮಾಡಿದ್ದು. ಅವಾಗ ಶ್ರೀನಿವಾಸ್ ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಥರ ಮಾಡಿದ್ರು. ಅಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವು, ಈ ಥರ ಒಂದು ಆಫರ್ ಬಂದಿದೆ ಸರ್, ನೋಡಿ ನೀವು ಸೇರ್ಕೊಂಡ್ರೆ, ಕೈ ಜೋಡಿಸಿದ್ರೆ. ಯಾಕೆಂದ್ರೆ ನಮಗೆಲ್ಲ ಗೊತ್ತು ಶ್ರೀನಿವಾಸ್ದು ಅವ್ರದ್ದು ನಾಲೆಡ್ಜು, ಕನ್ನಡ ಸಾಹಿತ್ಯದ್ದು, ಎಲ್ಲ ಕವಿಗಳ ಮೇಲೆ ಆಗಲಿ, ಬೇರೆ ಕನ್ನಡ ಪುಸ್ತಕಗಳನ್ನೇ ಬರೆದಿದ್ದಾರೆ ಅವರು, ಅದರಿಂದ ಸೇರ್ಕೊಳ್ಳಿ ಹಿಂದೆ ಆಗಲಿ ಅಂದರು ಅವರು. ಈ ರೀತಿಯಾಗಿ ನಾವು ಪ್ರಾರಂಭ ಮಾಡಿದ್ದು. ಅದಕ್ಕೆ ಹೇಳೋದು ನೋಡಿ, ಅವ್ರ ಮನೆಯಲ್ಲಿ ಆದದ್ದು ಸೆಪ್ಟೆಂಬರಲ್ಲೋ ಅಕ್ಟೋಬರಲ್ಲೋ ಆಯಿತು. ನಾವೊಂದು ಒಳ್ಳೆ ದಿನ ಹುಡ್ಕೋಣ ಅಂದ್ರು. ಒಳ್ಳೆ ದಿನ ಏನು ಅಂತ ಹೇಳಿದ್ರು ಅವರು, ರಾಜ್ಯೋತ್ಸವನೇ ಬರ್ತಾ ಇದ್ದದ್ದು, ಅವತ್ತೇ ಶುರು ಮಾಡೋಣ ಅಂತ. ಹೀಗೆ ಪ್ರಾರಂಭವಾಗಿದ್ದು ನಮ್ಮ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮ ನವೆಂಬರ್ 1ನೇ ತಾರೀಕು 2014. ಇದು ಸತತವಾಗಿ ನಡ್ಸ್ಕೊಂಡು ಬರ್ತಾ ಇರೋದು. ಅದು ನೀವು ಬಂದು ಸೇರಿರೋದು ನಮಗೆ ಬಹಳನೇ ಸಂತೋಷದ ವಿಷಯ. ಹಾಗೆ ಹೇಳಿದಾಗೆ ನೀವು ಹೇಳ್ತಾ ಇದ್ರಲ್ಲ, ಬೆಂಗಳೂರಿಂದ ಸುಮಾರು ಜನ ಕಾಣಿಕೆಗಳು ಬರ್ತಾನೆ ಇರುತ್ತವೆ. ಪುಷ್ಪ ದೀಕ್ಷಿತ್ ಆಗಲಿ, ಡಾಕ್ಟರ್ ಬಾಲಕೃಷ್ಣ ಆಗಲಿ, ಸಿಡ್ನಿಯವ್ರು ಬಿಡಿ ಬೇಕಾದಷ್ಟು ಜನ ಕಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆಮೇಲಿಂದ ಶ್ರೀರಾಮ್ ನಾಗೇಂದ್ರ ಅಂತ ಹೆಸರು ಹೇಳಿದ್ರಿ, YNS ಕುಮಾರ್, ಆಮೇಲೆ ಶಿವಮೊಗ್ಗದಿಂದ ಶಾಂತಾ ಶೆಟ್ಟಿ ಅಂತ ಅಂದ್ಬಿಟ್ಟು ಇವರೆಲ್ಲ ಬಂದು ಸೇರ್ಕೊಂಡು ನಮ್ಮ ಕಾರ್ಯಕ್ರಮನ, ಅದು ಕೋವಿಡ್ ಬಂದಾಗ ಅವರ ಒಂದು ಕೊಡುಗೆ ನಮಗೆ ಬಹಳನೇ ಅತ್ಯಗತ್ಯವಾಗಿತ್ತು. ಯಾಕೆಂದ್ರೆ ಇಲ್ಲಿಯವ್ರು ಯಾರು ಬಂದು ಅದರಲ್ಲಿ ಭಾಗವಹಿಸೋದಕ್ಕೆ ಹಿಂಜರಿತಾ ಇದ್ರು, ಸ್ಟುಡಿಯೋಗೆ ಬರೋದಕ್ಕಾಗಲಿ. ಅದರಿಂದ ಅವರಿಗೆಲ್ಲ ನಮ್ಮ ಇದು ಒಂದು ಸಮಂಜಸವಾದಂಥ ವೇಳೆ ಅಂತ ಹೇಳಿಬಿಟ್ಟು ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳೋಣ. ಖಂಡಿತ. ಇನ್ನು ಇದು 11ನೇ ವರ್ಷದ ವಾರ್ಷಿಕೋತ್ಸವದ ಬಗ್ಗೆ ಇನ್ನು ಮಾತಾಡೋಣ. ಈಗ ನವೆಂಬರ್ ತಿಂಗಳಿನ ಪುಸ್ತಕ ಪರಿಚಯ ನಿಮಗೆ ಗೊತ್ತು. ನಾವು ಪ್ರತಿ ತಿಂಗಳು ಮೊದಲನೇ ಭಾನುವಾರ ಪುಸ್ತಕ ಪರಿಚಯ ಕಾರ್ಯಕ್ರಮ ಮೂಡಿಬರುತ್ತೆ.
ಹೋದ ವಾರ ಪಿಂಕ್ ಸಾರಿ ಇನ್ಕಾರ್ಪೊರೇಷನ್ ಅವ್ರದ್ದು ಕಾರ್ಯಕ್ರಮ ಆಯಿತು, ಹಾಗಾಗಿ ನಾವು ಪ್ಲೇ ಮಾಡೋಕ್ಕಾಗಿಲ್ಲ. ಈಗ ಡಾಕ್ಟರ್ ಮಧುಸೂದನ ಅವರು ಕಳಿಸಿದ ಪುಸ್ತಕ ಪರಿಚಯ ಕಾರ್ಯಕ್ರಮನ ಕೇಳೋಣ. ನೆನಪುಗಳು ಎಂಬ ಅದ್ಭುತ ಗ್ರಂಥದ ಲೇಖಕರು ನವರತ್ನ ರಾಮರಾಯರು. ಇವರು 1877 ಮೇ 29 ಬೆಂಗಳೂರಿನ ಸಮೀಪದಲ್ಲಿರುವ ದೇವನಹಳ್ಳಿಯಲ್ಲಿ ಜನಿಸಿದರು. ಇವರು ದೇಶಸ್ಥ ಬ್ರಾಹ್ಮಣರು. ಹೆಚ್ಚು ವಿದ್ಯಾಭ್ಯಾಸ ಬೆಂಗಳೂರಿನಲ್ಲೇ ನಡೆಯಿತು. ಸೆಂಟ್ರಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಇವರ ಗುರುಗಳಾಗಿದ್ದವರು ಟೇಟ್ ಸಾಹೇಬರು. ಅವರ ಧೀರ ವ್ಯಕ್ತಿತ್ವದಿಂದ ರಾಮರಾಯರು ಬಹಳ ಪ್ರಭಾವಿತರಾಗಿದ್ದರು. ಇವರ ಸಹಪಾಠಿಗಳು ಮುಂದೆ ಏಕೈಕ ಭಾರತೀಯ ಗವರ್ನರ್ ಜನರಲ್ ಆಗಿದ್ದ ಚಕ್ರವರ್ತಿ ರಾಜಗೋಪಾಲಾಚಾರಿ. ಅನಂತರ BL ಡಿಗ್ರಿ ಮಾಡಲು ಮದ್ರಾಸಿಗೆ ಹೋದಾಗ ಅಲ್ಲೂ ಇವರಿಬ್ಬರು ಸಹಪಾಠಿಗಳು ಮಾತ್ರವಲ್ಲ, ರೂಮ್ಮೇಟ್ಸ್ ಕೂಡ ಆಗಿದ್ದರು. ಮುಂದೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮೈಸೂರು ಸರ್ಕಾರದಲ್ಲಿ ಪ್ರೊಬೇಷನರ್ ಆಗಿ ಸೇರಿ ಕಾಲಕ್ರಮೇಣ ಅಮಲ್ದಾರ್ ಮತ್ತು ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಿದರು. 1930 ಲಂಡನ್ನಲ್ಲಿ ನಡೆದ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಮೈಸೂರ ಪ್ರತಿನಿಧಿಯಾಗಿದ್ದವರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್. ದಿವಾನರ ಜೊತೆಗೆ ಹೋದ ಇಬ್ಬರು ಸಲಹೆಗಾರರಲ್ಲಿ ಒಬ್ಬರು ನವರತ್ನ ರಾಮರಾಯರು. ತಮ್ಮ ವೃತ್ತಿಯಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸಿದ ಶ್ರೀರಾಮರಾಯರಿಗೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಸೇವಾಸಕ್ತ ಎಂಬ ಬಿರುದನ್ನೆತ್ತು ಗೌರವಿಸಿದರು. ರಾಮರಾಯರು 1960 ನವೆಂಬರ್ 27 ದಿವಂಗತರಾದರು. ರಾಮರಾಯರ ಒಂದು ದೊಡ್ಡ ಗುಣವೆಂದರೆ ತಮ್ಮ ಬರವಣಿಗೆ ಹೆಚ್ಚು ಗಮನ ಕೊಡದೆ ಇತರರು ಬರೆದದ್ದನ್ನು ಓದಿ ಮೆಚ್ಚಿ ಪ್ರೋತ್ಸಾಹ ಕೊಡುತ್ತಿದ್ದರು. ಕೆಲವು ನೆನಪುಗಳು ಕೂಡ ಮಾಸ್ತಿಯರ ಒತ್ತಾಯದಿಂದ ಜೀವನ ಮಾಸಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಯಿತು. 1951 1954 ಎಂದರೆ ಸುಮಾರು 3 ವರ್ಷಗಳ ಅವಧಿಯಲ್ಲಿ. ಪುಸ್ತಕದ ಹೆಸರು ಸೂಚಿಸುವಂತೆ ಕೆಲವು ನೆನಪುಗಳು ರಾಮರಾಯರ ವೃತ್ತಿ ಜೀವನದಲ್ಲಿ ನಡೆದ ಹಲವು ರಸಮಯ ಸನ್ನಿವೇಶಗಳನ್ನು ಸ್ವಾರಸ್ಯವಾಗಿ ನಿರೂಪಿಸುತ್ತವೆ. ಇದನ್ನು ಅವರ ಸಮಗ್ರ ಆಟೋಬಯೋಗ್ರಫಿ ಎಂದು ತಿಳಿಯಬಾರದು. ರಾಮರಾಯರು ಮೈಸೂರು ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಾಗ ಅನೇಕ ದಿವಾನರುಗಳು ಎಂದರೆ ಚೀಫ್ ಮಿನಿಸ್ಟರ್ಸ್ ಆಗಿ ಹೋದರು. ಅವರಲ್ಲಿ ಮೊದಲನೆಯವರು ಸರ್ PN ಕೃಷ್ಣಮೂರ್ತಿಯವರು. ಇವರು ದಿವಾನ್ ಪೂರ್ಣಯ್ಯನ ವಂಶಜರು, ಹಿರಿಯರು ಮತ್ತು ರಾಮರಾಯರ ತೀರ್ಥರೂಪರನ್ನು ಬಲ್ಲವರು. ರಾಮರಾಯರು ಕೆಲಸಕ್ಕೆ ಸೇರುವ ಮುನ್ನ ಇವರಿಂದ ಆಶೀರ್ವಾದವನ್ನು ಪಡೆದರು. ಕೃಷ್ಣಮೂರ್ತಿಗಳ ನಂತರ ಬಂದವರು ಸರ್ VP ಮಾಧವರಾಯರು. ಇವರು ರಾಮರಾಯರಿಗೆ ಫ್ಯಾಮಿಲಿ ಫ್ರೆಂಡ್. ಆದರೆ ಯಾವುದೋ ಕಾರಣದಿಂದ ರಾಮರಾಯರ ಮೇಲೆ ಇವರಿಗೆ ಅಸಮಾಧಾನ ಆಯಿತು ಎಂದು ಕಾಣುತ್ತದೆ. ಪ್ರಾಯಶಃ ಅದರಿಂದಲೇ ಇವರ ದಿವಾನಗಿರಿಯಲ್ಲಿ ರಾಮರಾಯರಿಗೆ ಪ್ರಮೋಷನ್ ಸಿಕ್ಕಲಿಲ್ಲ. ಕೆಲವು ನೆನಪುಗಳ ಬಹುಭಾಗ ರಾಮರಾಯರು ಮೈಸೂರು ಜಿಲ್ಲೆಯ ಎಡತೆರೆ, T. ನರಸೀಪುರ ಮುಂತಾದ ತಾಲೂಕುಗಳ ಅಮಲ್ದಾರರಾಗಿ ಕಾರ್ಯವಹಿಸಿದ್ದು. ಅಮಲ್ದಾರ ಎಂದರೆ ತಾಲೂಕಿನ ದೊರೆ. ತಾಲೂಕಿನ ಎಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಇವರೇ ಬಾಧ್ಯರು. ಅವರ ಅನೇಕ ಜವಾಬ್ದಾರಿಗಳಲ್ಲಿ ಕೆಲವು: 1. ತಾಲೂಕಿನ ಮ್ಯಾಜಿಸ್ಟ್ರೇಟ್. 2. ವರ್ಷದಲ್ಲಿ ಆಗಾಗ ನಡೆಯುವ ಜಾತ್ರೆಗಳ ಉಸ್ತುವಾರಿ. 3. ಸಾಂಕ್ರಾಮಿಕ ರೋಗಗಳಾದ ಕಾಲರಾ, ಪ್ಲೇಗ್ ಮುಂತಾದವು ಹರಡಿದಾಗ ಹಳ್ಳಿಯ ಜನರಿಗೆ ಸರಿಯಾದ ತಿಳುವಳಿಕೆ, ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಐಸೋಲೇಷನ್ ಇವುಗಳ ಏರ್ಪಾಟು ಇತ್ಯಾದಿ ಇತ್ಯಾದಿ. ರಾಯರು ಸ್ವಭಾವತಃ ಚುರುಕು ಬುದ್ಧಿಯವರು, ದಾಕ್ಷಿಣ್ಯ ಅಥವಾ ಪಕ್ಷಪಾತ ಇಲ್ಲದವರು ಮತ್ತು ಧೈರ್ಯಸ್ಥರು. ಈ ಕಾರಣಗಳಿಂದ ಮ್ಯಾಜಿಸ್ಟ್ರೇಟ್ ಆಗಿ ಅವರು ಕೊಡುತ್ತಿದ್ದ ತೀರ್ಮಾನ ನ್ಯಾಯವಾಗಿಯೇ ಇರುತ್ತದೆಂದು ಎಲ್ಲರೂ ಬಲ್ಲರು. ಎಲ್ಲರಿಗೂ ಅವರಲ್ಲಿ ಅಪಾರ ಗೌರವ. ಅವರು ತೀರ್ಮಾನಿಸಿದ ಒಂದು ಕ್ರಿಮಿನಲ್ ಕೇಸ್ ಸ್ವಾರಸ್ಯಕರವಾಗಿದೆ. ಇದು ಒಂದು ಮದುವೆಯ ಸಂದರ್ಭದಲ್ಲಿ ನಡೆದದ್ದು. ವಧುವಿನ ತಂದೆ ತಾಯಂದಿರು ಧರ್ಮಬೀರುಗಳಾದ ಸಂಕೇತಿ ಬ್ರಾಹ್ಮಣರು. ಅಷ್ಟೇನೂ ಅನುಕೂಲಸ್ಥರಲ್ಲ. ವಧುವಿಗೆ ಅಲಂಕರಿಸಲು ಪಟ್ಟೆ, ಸೀರೆ, ಒಡವೆಗಳನ್ನು ನೆಂಟರಿಷ್ಟಿಂದ ಎರವಲಾಗಿ ತಂದಿದ್ದರು. ಮದುವೆಯ ಶಾಸ್ತ್ರೋಕ್ತ ಕಾರ್ಯಕ್ರಮಗಳಿಂದ ಸುಸ್ತಾಗಿದ್ದ ವಧುವು ಒಳಗೆ ಹೋಗಿ ನಿದ್ದೆ ಮಾಡಿಬಿಟ್ಟಳು. ಬೆಳಗಾಗಿದ್ದು ನೋಡಿದರೆ ಒಡವೆಗಳು, ರೇಷ್ಮೆ ಸೀರೆಯೂ ಮಾಯವಾಗಿವೆ. ವಧುವಿನ ತಂದೆ ತಾಯಿಗಳನ್ನೇ ಜನರು ದೂಷಿಸಲು ಪ್ರಾರಂಭಿಸಿದರು. ಆ ಬ್ರಾಹ್ಮಣ ದಂಪತಿಗಳು ರಾಮರಾಯರ ಮೊರೆ ಹೊಕ್ಕು ತಾವು ನಿರಪರಾಧಿಗಳೆಂದು ತಮ್ಮ ಮಾನವನ್ನು ರಕ್ಷಿಸಬೇಕೆಂದು ಬೇಡಿಕೊಂಡರು. ರಾಮರಾಯರು ಕೂಲಂಕಷವಾಗಿ ವಿಚಾರಿಸಿ ಇದರಲ್ಲಿ ಆಗ ಪ್ರಖ್ಯಾತ ಕೇಡಿ ಅಂದರೆ ನೋನ್ ಡೆಪ್ರೆಡೇಟರ್, ಹೆಸರುವಾಸಿ ಕಳ್ಳ, ಪ್ರಖ್ಯಾತ ಕೇಡಿಯಾಗಿದ್ದ ತಂದ್ರೆಲಿಂಗ ಎಂಬುವನ ಕೈವಾಡವಿದೆ ಎಂದು, ಆದರೆ ಇಂಥ ಕಳವು ಮಾಡಬೇಕಾದರೆ ಅವನಿಗೆ ವಧುವಿನ ಸಮೀಪ ಬದ್ಧಗಳಲ್ಲಿ ಒಬ್ಬರ ಸಹಕಾರ ದೊರಕಲೇಬೇಕೆಂತಲೂ ತೀರ್ಮಾನಿಸಿದರು. ಕೊನೆಗೆ ಒಡವಸ್ತ್ರಗಳೇನೋ ಸಿಕ್ಕವು.
ಮತ್ತು ಆ ದ್ರೋಹಿ ಬಂಧುವಿಗೆ ತಕ್ಕ ಶಿಕ್ಷೆ ಆಯಿತು. ಆದರೆ ತಂದ್ರೆ ಲಿಂಗನನ್ನು ಜೈಲಿಗೆ ಹಾಕುವುದಕ್ಕೆ ಸಾಕಷ್ಟು ಪುರಾವೆ ಸಿಕ್ಕಲಿಲ್ಲ. ಜಾತ್ರೆಗಳ ವಿಷಯಕ್ಕೆ ಬಂದರೆ ತಲಕಾಡು ಪ್ರಾಂತ್ಯದಲ್ಲಿ ಪಂಚಲಿಂಗ ದರ್ಶನಕ್ಕೆ ದಿನಗಳು ಕೂಡಿ ಬರುವುದು ಬಹಳ ಅಪರೂಪ. ಹೀಗಾದಾಗ ಅಲ್ಲಿ ಲಕ್ಷಾಂತರ ಜನ ಸೇರುತ್ತಾರೆ. ಈ ಸಂದರ್ಭ ರಾಮರಾಯರು ಅಲ್ಲಿ ಅಮಲ್ದಾರರಾಗಿದ್ದಾಗ ಬಂದಿತು. ರಾಮರಾಯರ ಉಸ್ತುವಾರಿಯಲ್ಲಿ ಯಶಸ್ವಿಯಾಗೇನೋ ನಡೆಯಿತು. ಆದರೆ ಈ ವಿಷಯವನ್ನು ಕೇಳಿದ ವಾಣಿ ವಿಲಾಸ ಸನ್ನಿಧಾನದವರು, ಇವರು ಆಗ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಾತೃಶ್ರೀ ವಾಣಿ ವಿಲಾಸ ಸನ್ನಿಧಾನದವರು ತಾವು ಅಲ್ಲಿಗೆ ಬಂದು ಪಂಚಲಿಂಗ ದರ್ಶನ ಮಾಡಲು ಇಚ್ಛಿಸಿದರು. ಮಹಾರಾಣಿ ಮತ್ತು ಅವರ ಪರಿವಾರವನ್ನು ಆಧರಿಸಿ ಸತ್ಕರಿಸುವುದು ಸುಲಭವಲ್ಲ. ಅದು ತಲಕಾಡಿನಂತಹ ಚಿಕ್ಕ ಊರಿನಲ್ಲಿ. ಉದಾಹರಣೆಗೆ ಪರಿವಾರಕ್ಕೆ ದಿನಕ್ಕೆ 50 ಸೇರು ಹಾಲು ಬೇಕಿತ್ತಂತೆ. ಇದಕ್ಕಾಗಿ ತಲಕಾಡಿನ ಹಳ್ಳಿಗಳಿಂದ 150 ಹಸುಗಳನ್ನು ತರಿಸುವುದು ಮಾತ್ರವಲ್ಲ, ಅವುಗಳಿಗೆ ಸರಿಯಾದ ಮೇವನ್ನು ಒದಗಿಸಬೇಕು. ಇನ್ನು ಅಲ್ಲಿ ಇಳಿದುಕೊಳ್ಳುವುದಕ್ಕೆ ಇದ್ದುದು ಒಂದು ಚಿಕ್ಕ ಟ್ರಾವೆಲರ್ಸ್ ಬಂಗಲೋ. ಇದನ್ನು ರಾಜ ಪರಿವಾರಕ್ಕೆ ತಕ್ಕಂತೆ ವಿಸ್ತರಿಸಿ ನವೀಕರಿಸಬೇಕು. ಅವರ ಮನೋರಂಜನೆಗೆ ಸೂಕ್ತವಾದ ಬಯಲು ನಾಟಕವನ್ನು ಏರ್ಪಡಿಸಬೇಕು, ಇತ್ಯಾದಿ ಇತ್ಯಾದಿ. ರಾಮರಾಯರು ಎಲ್ಲವನ್ನೂ ಸಮರ್ಪಕವಾಗಿ ನೆರವೇರಿಸಿದರು. ಒಂದು ಸಲ ಮಾತ್ರವಲ್ಲ, ಅನಿರೀಕ್ಷಿತ ಕಾರಣದಿಂದ ಇನ್ನೊಂದು ಸಲ. ರಾಮರಾಯರು ತಮ್ಮ ಆಶು ಚತುರೋಕ್ತಿಗಳು ಅಂದರೆ ರಿಪಾರ್ಟಿಸ್ಗೆ ಹೆಸರುವಾದವರು. ದಿವಾನ್ ಮಾಧವರಾಯರ ಕಾಲದಲ್ಲಿ ಪ್ರಮೋಷನ್ ಬೇಕಾದರೆ ಅವರ ಆಫೀಸ್ಗೆ ಹೋಗಿ ಅವರು ಪ್ರಸನ್ನರಾಗಿ ಕರೆದರೆ ತಮ್ಮ ಯುಕ್ತತೆಯನ್ನು ವಿಶದೀಕರಿಸಬಹುದಿತ್ತು. ರಾಮರಾಯರು ಇದೇ ರೀತಿ ಹೋಗಿ 3 ದಿನ ಅವರ ಬಾಗಿಲನ್ನು ಕಾಯ್ದರು. ಆಗ ಅಲ್ಲಿ ಬಂದಿದ್ದ ಇನ್ನೊಬ್ಬ ಅಭ್ಯರ್ಥಿಗಳು, ಏನ್ ರಾಯರೇ, ದಿನವಹಿ ಗುಡಿ ಬಾಗಿಲು ಕಾಯುತ್ತಿದ್ದೀರಲ್ಲ, ಏನು ಸಮಾಚಾರ ಎಂದರು. ರಾಯರು, ಸ್ವಾಮಿ, ತಮಗೆ ಗುಡಿಯಲ್ಲಿ ದೊರೆತ ಪ್ರಸಾದ ನಮಗೂ ದೊರಕುತ್ತೇನೋ ಅಂತ ಕಾದಿದ್ದೇನೆ ಎಂದರು. ಇನ್ನೊಬ್ಬರು, ಇವರು ಸ್ವಲ್ಪ ವೃದ್ಧರು, ಆಗ ತಾನೇ ಕಕ್ಷಿ ಬಲದಿಂದ ದೊಡ್ಡ ಹುದ್ದೆಗೆ ಏರಿದವರು, ಏನ್ರಿ ನಿಮ್ಮ ತಾಲೂಕಿನಲ್ಲಿ ಕೆಲಸ ಬಹಳ ಇಲ್ಲ ಅಂತ ಕಾಣುತ್ತೆ, ಇಲ್ಲೇ ಬಾಗಿಲು ಕಾಯುತ್ತೀರಲ್ಲ ಎಂದರು. ಅದಕ್ಕೆ ರಾಯರು, ತಮ್ಮನ್ನೂ ಇಲ್ಲಿ ದಿನವಹಿ ನೋಡುತ್ತಿದ್ದೇನೆ, ನಾನು ಚಿಕ್ಕವನು, ಕಳೆಯಲಿಕ್ಕೆ ತಮಗಿಂತಲೂ ನನ್ನ ಹತ್ತಿರ ಕಾಲ ಹೆಚ್ಚು ದಾಸ್ತಾನಿದೆ ಎಂದರು. ಅಮಲ್ದಾರರು ತಾಲೂಕಿನ ದೊರೆಯಾದರೆ ಡೆಪ್ಯೂಟಿ ಕಮಿಷನರ್ ಅವರು ಇಡೀ ಡಿಸ್ಟ್ರಿಕ್ಟ್ಗೆ ದೊರೆ. ಆಗಿನ ಕಾಲದಲ್ಲಿ ಸ್ಪಾರ್ಕ್ಸ್ ಎಂಬ ಆಂಗ್ಲೇಯರು ಮೈಸೂರು ಡಿಸ್ಟ್ರಿಕ್ಟ್ಗೆ ಡೆಪ್ಯೂಟಿ ಕಮಿಷನರ್ ಅಂದರೆ DC ಆಗಿದ್ದರು. ಅನೇಕ ಬ್ರಿಟಿಷ್ ಅಧಿಕಾರಿಗಳಂತೆ ಇವರಿಗೂ ದರ್ಪ ಮತ್ತು ಅಹಂಕಾರ, ಆದರೆ ದಕ್ಷ ಮನುಷ್ಯರು. ಅವರು ರಾಮರಾಯನ ಮೊದಲ ಬಾರಿ ಕಂಡಾಗ, ವಾಟ್ ಕೈಂಡ್ ಆಫ್ ಬ್ಲಡಿ ಅಮಲ್ದಾರ್ ಆರ್ ಯು ಆರ್ ಟೂ ಯಂಗ್ ಟು ಬಿ ಎನ್ ಅಮಲ್ದಾರ್ ಎಂದು ಮುಂತಾಗಿ ಹೀಯಾಳಿಸಿ ಮಾತನಾಡಿದೆ. ಅನಂತರ ಏನನ್ನೋ ಕೇಳಲು ಬಂದರಂತೆ. ರಾಮರಾಯರು ಸ್ವಾಭಿಮಾನಿಗಳು. ಅವರು, ನೀವು ವಿನಾಕಾರಣ ನನ್ನಲ್ಲಿ ಒರಟಾಗಿ ವರ್ತಿಸಿದ್ದೀರಿ, ನೀವು ಕ್ಷಮಾಪಣೆ ಕೇಳುವ ತನಕ ನಾನು ನಿಮಗೆ ಉತ್ತರಿಸುವುದಿಲ್ಲ ಎಂದು ಹೇಳಿಬಿಟ್ಟರು. ಈ ಪ್ರತಿಕ್ರಿಯೆಯನ್ನು ಎಂದಿಗೂ ನಿರೀಕ್ಷಿಸದೇ ಇದ್ದ ಸ್ಪಾರ್ಕ್ ಸಾಹೇಬರು ಕ್ಷಣಕಾಲ ಅವಕ್ಕಾಗಿ ನಿಂತರು. ಅನಂತರ, ಸರಿಯಪ್ಪ, ತಪ್ಪಾಯಿತು, ನೀನು ಹೇಳಿದಂತೆ ಕ್ಷಮಾಪಣೆ ಕೇಳುತ್ತೇನೆ. ಈ ಬಗ್ಗೆ ತಪ್ಪೊಪ್ಪಿಗೆ ರಾಮರಾಯರು ನಿರೀಕ್ಷಿಸಿರಲಿಲ್ಲ. ಅವರಿಗೆ ತಟ್ಟನೆ ಕಣ್ಣೀರು ಬಂದಿತು. ಮುಂದಿನ ದಿನಗಳಲ್ಲಿ ಸ್ಪಾರ್ಕ್ಸ್ ಸಾಹೇಬರು ರಾಮರಾಯರನ್ನೇ ಬಹಳ ಸೌಹಾರ್ದದಿಂದಲೇ ವರ್ತಿಸುತ್ತಿದ್ದರು. ಸ್ಪಾರ್ಕ್ಸ್ ಸಾಹೇಬರು DC ಆಗಿದ್ದಾಗ ನಡೆದ ಒಂದು ಕತೆ. ಅವರು ಯಾವುದೋ ತಾಲೂಕಿನ ಅಮಲ್ದಾರನನ್ನು ನಾಳೆ ಮುಂಜಾನೆ ನನ್ನ ಜೊತೆಯಲ್ಲಿ ಸರ್ಕೇಟಿಗೆ ಬನ್ನಿ, ಕುದುರೆ ಮೇಲೆ ಕುಳಿತು ಹೋಗುವ ಎಂದು ಕರೆದರಂತೆ. ಅಮಲ್ದಾರನಿಗೆ ಕುದುರೆ ಸವಾರಿ ಬಾರದು. ಅದನ್ನು ಒಪ್ಪಿಕೊಳ್ಳಲು ಬಿಗುಮಾನ. ಮಾರನೇ ದಿನ DC ಅವರು ಬಂದಾಗ ಅಮಲ್ದಾರರು ವಿಪರೀತ ಹೊಟ್ಟೆ ನೋವು ಎಂದು ನರಳುತ್ತಾ ಮಲಗಿಬಿಟ್ಟಿದ್ದಂತೆ. ಹೊಟ್ಟೆ ನೋವಿಗೆ ಇದೇ ಮದ್ದು ಎಂದು ಹೇಳುತ್ತಾರೆ ಎಂದು ಅವನಿಗೆ DC ಅವರು 1 ಅಲ್ಲ 2 ಔನ್ಸ್ ಹರಳೆ ಎಣ್ಣೆಯನ್ನು ಕೊಡಿಸಿದರಂತೆ. ಪ್ರಾಯಶಃ ಇದೇ ಘಟನೆಯನ್ನು ಅನುಸರಿಸಿ ಆರ್ ಕೃಷ್ಣಶಾಸ್ತ್ರಿಗಳು ಗೋಟಿನಲ್ಲಿ ಸಿಕ್ಕಿಕೊಂಡ ಕತ್ತರಿ ಎಂಬ ಹಾಸ್ಯಮಯ ಕಥೆಯನ್ನು ಬರೆದಿದ್ದಾರೆ. ರಾಮರಾಯರಿಗೆ ಸರ್ವಸಂಗ ಪರಿತ್ಯಾಗಿಯಾಗಿದ್ದ ಪಿಟೀಲು ವಾದಕ ಶ್ರಾಮಣ್ಣ ಎಂಬವರ ಪರಿಚಯವಿತ್ತು. ಮಾಸ್ತಿಯವರು ರಚಿಸಿದ ಹೃದಯ ಸ್ಪರ್ಶಿ ಕಾದಂಬರಿ ಸುಬ್ಬಣ್ಣದ ಕಥಾನಾಯಕನೇ ಈ ಶ್ರಾಮಣ್ಣ. ಇನ್ನೊಬ್ಬ ಡೆಪ್ಯೂಟಿ ಕಮಿಷನರ್ ಸರ್ದಾರ್ ಕಾಂತರಾಜ ಅರ್ಥರು. ಇವರು ವಾಣಿ ವಿಲಾಸ ಸನ್ನಿಧಾನದವರ ಸಹೋದರರು, ಎಂದರೆ ಮಹಾರಾಜರ ಸೋದರ ಮಾವ. ಇವರು ರಾಮರಾಯರ ಉನ್ನತಿಯಲ್ಲಿ ಕಾಳಜಿ ವಹಿಸಿ ಅವರಿಗೆ ಆದಷ್ಟು ಮಟ್ಟಿಗೆ ತೊಂದರೆ ಅನ್ಯಾಯಗಳು ಆಗದಂತೆ ನೋಡಿಕೊಳ್ಳುತ್ತಿದ್ದರು. ಈ ಪುಸ್ತಕದ ವಿಷಯ ಇನ್ನೂ ಬೇಕಾದಷ್ಟು ಹೇಳಬಹುದು. ಒಟ್ಟಿನಲ್ಲಿ ಎಲ್ಲ ಕನ್ನಡಿಗರು ಓದಬೇಕಾದ ಪುಸ್ತಕ. ಮಾಸ್ತಿಯವರ ಮಾತಿನಲ್ಲಿ, ಶ್ರೀ ನವರತ್ನ ರಾಮರಾಯರು ಬರೆದಿರುವುದು ಸ್ವಲ್ಪವೇ ಆದರೂ ಅದು ಅಪರಂಜಿ ಚಿನ್ನ. ಈ ಬರವಣಿಗೆಯಲ್ಲಿ ಪಾಂಡಿತ್ಯವನ್ನು ಹಿಂದಿಟ್ಟಿರುವ ಸರಳತೆ ಇದೆ, ವ್ಯಾಕರಣಕ್ಕೆ ಬದ್ಧವಾಗದ ಜೀವಂತ ಭಾಷೆಯ ಪ್ರಯೋಗವಿದೆ, ರಮ್ಯತೆ ಇದೆ. ಅನುಭವ ಸಹಜವಾಗಿ ಜವಾನರಿಂದ ದಿವಾನರವರೆಗೆ ಎಲ್ಲ ಸ್ತರಗಳ ಜನರನ್ನು ಇಲ್ಲಿ ಚಿತ್ರಿಸಿರುವುದು ಕಂಡುಬಂದರೂ ಈ ನಿರೂಪಣೆಯ ಹಿನ್ನೆಲೆಯಲ್ಲಿ ಕನಿಕರ ಸಹಾನುಭೂತಿಗಳಿವೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಮಧುಸೂದನ ಅವರಿಗೆ. ನೀವು ಎನ್ಸೈಕ್ಲೋಪೀಡಿಯಾ ನಿಮ್ಮ ಹಲವಾರು ಪುಸ್ತಕಗಳನ್ನ ಬೇರೆ ಚಾನೆಲ್ಗಳಲ್ಲಿ ಕೂಡ ಆಡಿಯೋ ಬುಕ್ ತರ ರಿವ್ಯೂ ಮಾಡಿ. ಅವ್ರದ್ದು ನೀವು ಓದಿದಿರೋ ಇಲ್ವೋ?
ಕಲಿಕೆಗೆ ಕೊನೆ ಇಲ್ಲ ಅಂತ. ಆ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ರು. ಅವಾಗ ಬಿಡುಗಡೆ ಮಾಡೋ ಸಮಯದಲ್ಲಿ ಒಂದು ಶಿಷ್ಯನ ಮಾತಾಡಿದ್ರು, ನನ್ನನ್ನು ಮಾತಾಡು ಅಂತಂದ್ರು. ಅದಕ್ಕೇನೆ ಹೇಳಿದೆ, ನೀವೀಗ ಹೇಳಿದ್ರಲ್ಲ ಅವರದ್ದು ಎಷ್ಟು ಆಳವಾಗಿದೆ ಅವರದ್ದು ನಾಲೆಡ್ಜ್ ಅಂತಂದ್ರೆ, ಅದಕ್ಕೇನೆ ಯಾವುದೇ ವಿಷಯ ತಗೊಳ್ಳಿ ಅವರ ಒಂದು ಪ್ರತಿಭೆ ಹೊರಗೆ ಬರುತ್ತೆ. ಅದಕ್ಕೋಸ್ಕರ ಹೇಳಿದೆ, ಬೇರೆಯವ್ರಿಗೆ ನಾವು ಬನ್ನಿ ನಮ್ಮ ಸಿಡ್ನಿ ಕನ್ನಡ ವಾಣಿಗೆ ನಿಮ್ಮ ಕೊಡುಗೆ ಕೊಡಿ ಅಂತ ನಾವು ಹೇಳೋದು ಅವರು ಪಾಲ್ಗೊಳ್ಳಿ ಅಂತ ಅಷ್ಟೇ. ಆದರೆ ನಿಮ್ಗೆ ಹೇಳೋದು ಯಾಕೆ ಅಂತಂದ್ರೆ, ನಮಗೆ ತಿಳಿದೇ ಇರೋ ವಿಷಯಗಳನ್ನ ನೀವು ಬಹಳ ಆಳವಾಗಿ ವಿಚಾರ ಮಾಡಿ ಅದನ್ನು ನಮಗೆ ಶ್ರೋತೃಗಳಿಗೆ ತಲುಪಿಸ್ತೀರಾ ಅಂತ ಬಹಳ ಸಂತೋಷ. ಮತ್ತೊಮ್ಮೆ ಧನ್ಯವಾದಗಳು ಡಾಕ್ಟರ್ ಮಧುಸೂದನ ಅವರಿಗೆ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. For dog owners and dog lovers out there, the City of Ryde is commencing a 12-month trial of 3 new dog off-leash areas. The trial will run until November next year across Lardelli Park in Ryde, Granny Smith Memorial Park in Eastwood, and Pioneer Park in Marsfield. And the council would love to hear about your experience. Share your thoughts on the space, facilities, and any feedback that you might have. You can contact the team by visiting the website at haveyoursay.ryde.nsw.edu.au. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಸರ್, ನಮ್ಮ ಸಿಡ್ನಿ ಕನ್ನಡವಾಣಿಯ 11ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಕೆಲವು ಸಂದೇಶಗಳು ಬಂದಿದೆ, ಅದನ್ನು ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. ಖಂಡಿತ. ಸುಮಾರು 6 ವರ್ಷದ ಕೆಳಗೆ ನನ್ನ ಅಣ್ಣ ಅಡಿಲೈಡಲ್ಲಿ ವಾಸಾಗಿದ್ದಂತಹ ಕೃಷ್ಣ ಪ್ರಸಾದ್ ರವರು, ಈಗ ಅವರು ಮೆಲ್ಬೋರ್ನ್ ಅಲ್ಲಿ ಇರ್ತಾರೆ. ಅವ್ರು ನನಗಂದ್ರು, ಪುಷ್ಪ, ನೀನು ತುಂಬಾ ಚೆನ್ನಾಗಿ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಹೇಳ್ತೀಯಾ, ಸಂಸ್ಕೃತ ಪಾಠನೂ ಮಾಡ್ತಾ ಇರೋದ್ರಿಂದ ನಿನ್ನ ವಾಯ್ಸಲ್ಲಿ 1-2 ಶ್ಲೋಕನ ಸುಭಾಷಿತಗಳನ್ನ ರೆಕಾರ್ಡ್ ಮಾಡಿ ಕಳಿಸು, ನಾನು ಸಿಡ್ನಿ ಕನ್ನಡವಾಣಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಆದ್ರೂ ರೆಕಾರ್ಡ್ ಮಾಡಿ ಕಳಿಸಿದೆ. ಯಾಕೆಂದ್ರೆ ರೆಕಾರ್ಡಿಂಗ್ ಮಾಡೋದೆಲ್ಲ ನಾನು ತುಂಬಾ ಚಿಕ್ಕವಳಾಗಿದ್ದಾಗಿಂದ ಬಂದಿರುವಂತ ಒಂದು ಹುಚ್ಚು. ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ರೇಡಿಯೋದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟೋದ್ರಿಂದ ಆ ಒಂದು ಕಾನ್ಫಿಡೆನ್ಸ್ ಇತ್ತು, ಮಾಡಿ ಕಳಿಸ್ದೆ. ಹಲವಾರು ಆಡಿಯೋ ಬುಕ್ಸ್ಗಳಿಗೂ ಆವಾಗ ನಾನು ತುಂಬಾ ನನ್ನ ಧ್ವನಿಯನ್ನ ಕೊಡ್ತಾ ಇದ್ದೆ. ಹಾಗಾಗಿ ತಕ್ಷಣ ರೆಕಾರ್ಡ್ ಮಾಡಿ ಕಳಿಸಿದ್ದೆ. ಆ ವಾರ ನನಗೆ ರೇಡಿಯೋ ಪ್ರೋಗ್ರಾಮ್ ಕೇಳಕ್ ಹೇಳಿದ್ರು. ಆಗ ನಾನು ಫಸ್ಟ್ ಕೇಳಿದ ವಾಯ್ಸು ಸಿಡ್ನಿ ಕನ್ನಡವಾಣಿಯ ಕಾರ್ಯಕ್ರಮಕ್ಕೆ ಕೇಳಿದರೆಲ್ಲರಿಗೂ ಆಸ್ಟ್ರೇಲಿಯಾದಿಂದ, ಸಿಡ್ನಿಯಿಂದ ಸ್ವಾಗತ ಬಯಸ್ತಾ ಇರೋರು ಅನ್ಬಿಟ್ಟು ಬಂತು ರಾಜ್ ನಟರಾಜನ್ ಹಾಗೂ ಸಿಡ್ನಿ ಶ್ರೀನಿವಾಸ್. ರಾಜ್ ನಟರಾಜನ್ ಅವರದ ವಾಯ್ಸ್ ಕೇಳಿದ ತಕ್ಷಣ ನಾನು ನಿಜವಾಗ್ಲೂ ಎಷ್ಟು ಅವ್ರ ವಾಯ್ಸ್ಗೆ ನಾನು ಅಭಿಮಾನಿ ಆಗ್ಬಿಟ್ಟೆ. ಅಂದ್ರೆ ಅವ್ರು ನಡೆಸ್ಕೊಡ್ತಾ ಇದ್ದಿದ್ದು ಕಾರ್ಯಕ್ರಮದ ರೀತಿ ಎಲ್ಲ ಕೇಳಿಸ್ಕೊಂಡು ತುಂಬಾ ಸಂತೋಷ ಆಯ್ತು. ನಾನು ಇಂತಹ ರೇಡಿಯೋನಲ್ಲಿ ನಂದು ವಾಯ್ಸ್ನು ಬಿತ್ತರಗೊಳ್ತಾ ಇದೆ ಅಂತಂದ್ರೆ ಇಟ್ ವಾಸ್ ಲೈಕ್ ಮೋರ್ ಲೈಕ್ ಕಾಂಪ್ಲಿಮೆಂಟ್ ಫಾರ್ ಮೀ, ಕೈಂಡ್ ಆಫ್ ಬ್ಲೆಸ್ಸಿಂಗ್ ಫಾರ್ ಮೀ. ಅದಾದ್ಮೇಲೆ ನಂದು ಈ ಲಾಸ್ಟ್ 6 ವರ್ಷಗಳ ಪ್ರಯಾಣ ಬಹಳ ಚೆನ್ನಾಗಿ ಇಲ್ಲಿ ತನಕ ನಡ್ಕೊಂಡ್ ಬಂದಿದೆ. ನಾನು ಹಲವಾರು ವಿಷಯಗಳು, ನಾನು ಮೂಲತಃ ಸಂಸ್ಕೃತ ವಿದ್ಯಾರ್ಥಿನಿ, ಸಂಸ್ಕೃತದ ಶಿಕ್ಷಕ ಆಗಿರೋದ್ರಿಂದ ನನಗೆ ಕನ್ನಡದ ಲಿಟ್ರೇಚರ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ.
ಆದರೆ ಈ ಸಿಡ್ನಿ ಕನ್ನಡವಾಣಿಯ ಪರಿಚಯ ಆದಮೇಲೆ ಅಲ್ಲಿ ನನಗೆ ಸಿಕ್ಕಂತ ಹಲವಾರು ಗೆಳೆಯರ ಮಿತ್ರರ ಸಹವಾಸದಿಂದ ಹಲವಾರು ಪುಸ್ತಕಗಳನ್ನ ಓದಿ ಕನ್ನಡವನ್ನ ಕೊಂಚ ಅಧ್ಯಯನ ಮಾಡೋಕ್ಕೂ ನನಗೆ ಸಹಾಯ ಆಯಿತು. ಬಹಳಷ್ಟು ಕಲಿತಾ ಇದ್ದೀನಿ. ಇನ್ನೂ 11 ವರ್ಷಗಳನ್ನ ಸಂಪೂರ್ಣಗೊಳಿಸಿ 12ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಸಿಡ್ನಿ ಕನ್ನಡವಾಣಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ರಾಜ್ ನಟರಾಜನ್ ಅವರಿಗೂ ಸಿಡ್ನಿ ಶ್ರೀನಿವಾಸ್ ರವರಿಗೂ ನನ್ನ ನಮಸ್ಕಾರ ಪೂರ್ವಕ ವಂದನೆಗಳು. ಈಗ ಮಹೇಶ್ ರಾವ್ ಅವರು ಬಹಳ ಚೆನ್ನಾಗಿ ಅತ್ಯದ್ಭುತವಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ ನನ್ನ ಹಾರ್ದಿಕ ಶುಭಾಶಯಗಳು ಹಾಗೂ ಅಭಿನಂದನೆಗಳು ಕೂಡ. ಇದು ಹೀಗೆ ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ಲಿ. ಆಸ್ಟ್ರೇಲಿಯಾದಲ್ಲಿ ಸಿಡ್ನಿಯಲ್ಲಿ ವಾಸವಾಗಿರುವಂತಹ ಹಲವಾರು ಕಲಾವಿದರಿಗೆ ಪ್ರತಿಯೊಬ್ಬರಿಗೂ ನೀವು ಪ್ರೇರಣೆ ಮಾಡಿ ಸ್ಫೂರ್ತಿಯಾಗಿರಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ಪ್ರತಿಮಾ. ಸಿಡ್ನಿ ಕನ್ನಡವಾಣಿ ತನ್ನ 11ನೇ ವಾರ್ಷಿಕೋತ್ಸವ ಆಚರಿಸುತ್ತಿರುವ ಈ ವಿಶೇಷ ಸಮಾರಂಭಕ್ಕೆ ನಮ್ಮೆಲ್ಲರ ಹಾರ್ದಿಕ ಶುಭಾಶಯಗಳು. ಇದನ್ನು ಶುರು ಮಾಡಿದ ಶ್ರೀಯುತ ರಾಜ್ ನಟರಾಜ್ ಅವರಿಗೆ, ಬೆಂಬಲವಾಗಿ ನಿಂತ ಶ್ರೀ ಸಿಡ್ನಿ ಶ್ರೀನಿವಾಸ್ ಅವರಿಗೆ ನಮ್ಮ ಅಭಿನಂದನೆಗಳು. ಇತ್ತೀಚೆಗೆ ಈ ಜಾಗ ತುಂಬಿಸಿರುವ ಶ್ರೀಯುತ ಮಹೇಶ್ ರಾವ್ ಅವರು ಈ ಕಾರ್ಯಕ್ರಮವನ್ನು ಇನ್ನೂ ಉತ್ತಮ ಶಿಖರಕ್ಕೆ ಏರಿಸಿದ್ದಾರೆ. ತಮಗೂ ನಮ್ಮ ಅಭಿನಂದನೆಗಳು. ಸದಾ ಕಾಲ ವಿಚಾರ ಹಂಚಿಕೊಳ್ಳುವ ಎಲ್ಲಾ ನಿಲಯದ ಕಲಾವಿದರಿಗೂ ಧನ್ಯವಾದಗಳು. ನಿಮ್ಮ ಕೊಡುಗೆ ನಮ್ಮ ಮನರಂಜನೆಯನ್ನು ಇನ್ನೂ ಹೆಚ್ಚಿಸಿದೆ. ಪ್ರತಿ ಭಾನುವಾರ 1ರಿಂದ 2ಕ್ಕೆ ಪ್ರಸ್ತಾಪಪಡಿಸುವ ಈ ಬಾನುಲಿ ಕಾರ್ಯಕ್ರಮವನ್ನು 11 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವುದು ಸುಲಭದ ಮಾತಲ್ಲ. ಇದಕ್ಕೆ 1 ವಾರಕ್ಕಿಂತ ಹೆಚ್ಚು ಮುಂಚಿಂದ ತಯಾರಿ ನಡೆದಿರುತ್ತದೆ. ಸಿಡ್ನಿ ಕನ್ನಡವಾಣಿ ತಂಡಕ್ಕೆ ನಿಮ್ಮ ಸಮಯಕ್ಕೆ, ನಿಮ್ಮ ಶ್ರದ್ಧೆ ಮತ್ತು ಬದ್ಧತೆಗೆ ಮತ್ತು ನಿಮ್ಮ ಉಚಿತ ಸೇವೆಗೆ ಹೃತ್ಪೂರ್ವಕ ವಂದನೆಗಳು. ನಿಮ್ಮ ಧ್ವನಿಯ ಮೂಲಕ ಕನ್ನಡ ಸಂಸ್ಕೃತಿ, ಸಂಗೀತ ಮತ್ತು ಸಾಹಿತ್ಯವನ್ನು ಜನಮನಗಳಲ್ಲಿ ಜೀವಂತವಾಗಿಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ನಿಮ್ಮದಾಗಲಿ. ನಿಮ್ಮ ಮೈಕ್ನಿಂದ ಹರಡುವ ಪ್ರತಿಯೊಂದು ಶಬ್ದ ಕನ್ನಡಿಗರ ಹೆಮ್ಮೆಯ ಸದ್ದು. ಧನ್ಯವಾದಗಳು. ಧನ್ಯವಾದಗಳು. ತುಂಬ ಚೆನ್ನಾಗಿ ಹೇಳಿದ್ರಿ ಇಬ್ಬರು. ಇದೊಂದು ಹೇಳಬೇಕು ಅಂತಂದರೆ, ಪುಷ್ಪಾ ದೀಕ್ಷಿತ್ ಅವ್ರದ್ದು ಎಲ್ಲರೂ ಕಳಿಸ್ತಾ ಇದ್ರು. ಒಂದು ಸಂಶೋಧನೆ ಮಾಡಿ, ಒಂದು ವಿಷಯ ಕಳಿಸಿದ್ರೆ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಅದನ್ನ ಅವ್ರದ್ದು ಇದು ಅಷ್ಟೇ, ಪ್ರೆಸೆಂಟೇಷನ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಎಲ್ಲ ಮಾಡಿ ನಮಗೆ ಕಳಿಸ್ತಾ ಇರೋದು. ಇದು 6-7 ವರ್ಷಗಳಿಂದ ಮಾಡ್ತಾ ಇರೋದು. ಇದು ಪ್ಯಾಷನ್ ಇದೆ, ಇಲ್ಲ ಅಂತಿಲ್ಲ. ಆದ್ರೂ ಸಹ ಅದಕ್ಕೆ ಸಮಯ ಮಾಡಿಕೊಂಡು ಅದನ್ನ ಮಾಡ್ಕೊಂಡು ಕಳಿಸ್ತಾ ಇರೋದಕ್ಕೆ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳಬೇಕು. ನಾವು ಮಾಡ್ತಾ ಇರೋದು ಕಾರ್ಯಕ್ರಮಕ್ಕೆ ಅವರ ಸಹಾಯ ಇಲ್ಲದೆ ಇದ್ದಿದ್ರೆ ನಾವು ಮುಂದುವರ್ಸ್ಕೊಂಡು ಹೋಗೋಕ್ಕಾಗ್ತಿತ್ತೋ ಇಲ್ವೋ? ಖಂಡಿತ ಹೌದು. ಅವರೇ ಆಗಲಿ, ಮುಂಚೆ ಹೇಳಿದ್ನಲ್ಲ, ಡಾಕ್ಟರ್ ಬಾಲಕೃಷ್ಣ, YNS ಕುಮಾರ್, ಶ್ರೀರಾಮ್ ನಾಗೇಂದ್ರ, ಎಲ್ಲರೂ ಶಿವಮೊಗ್ಗದಿಂದ ಅವರು, ಶಾಂತಾ ಶೆಟ್ಟಿ ಅವರು, MK ಶ್ರೀಧರ್, ಹಲವಾರು ಜನ ಇದೇ ಥರ ಬೆಂಗಳೂರಿನಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲರಿಗೂ ನಮ್ಮ ಆಸ್ಟ್ರೇಲಿಯನ್ ಸ್ಯಾಂಗಲ್ಲಿ ಲೆಟ್ಸ್ ಗಿವ್ ದೆಮ್ ಆಲ್ ಎ ಶೌಟ್ ಔಟ್. ಆಮೇಲೆ ಆರ್ಟ್ ಆಫ್ ಲಿವಿಂಗ್ ಶ್ರೀ ಗೌರವ್ ಅವರು ಶ್ರೀ ರವಿಶಂಕರ್ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಅವ್ರ ಕಡೆಯಿಂದ ಬಂದಿದ್ದಾರೆ. ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮೊನ್ನೆ ಅವ್ರ ಹತ್ರ ಮಾತಾಡ್ತಿದ್ದೆ. ಆ ಇಂಟರ್ವ್ಯೂ ಇರೋದು ಇಂಗ್ಲೀಷಲ್ಲಿ, ಯಾಕಂದ್ರೆ ಅವ್ರಿಗೆ ಕನ್ನಡ ಭಾಷೆ ಬರಲ್ಲ. ಸೊ ಹಾಗಾಗಿ ಆ ಇಂಟರ್ವ್ಯೂನ ಇವಾಗ ಪ್ಲೇ ಮಾಡ್ತೀನಿ, ಕೇಳೋಣ. Shri Gaurav Guruji, good morning and welcome to 2RRR Sydney Kannadavani. Thank you so much. Lovely to be here with you, Maheshji. Thank you. Gauraji, you're here for a series of happiness workshop organized by the Art of Living Foundation. We all know from when we were children, we were always told that happiness is actually a state of mind. However, we also know that as we grow older and become adults, we realize that the mind is actually a monkey. With the current lifestyle stresses that we have of work, life, physical balance, it's not very easy for us to stay in that bliss or that happy state of mind. How would your
happiness workshops help with this, Gauraji? Yes, that's a very interesting and very pertinent question, Mahesh ji. And to help people with that, Gurudev started the Art of Living Foundation. Gurudev Sri Ravi Shankar ji, I'm sure your audience is well aware of him and his work. And through his teachings, he's helping us learn how to manage our mind. Because the reality is that while the quality of our life depends on the state of our mind. Absolutely, yeah. But neither at home nor in school do we ever get taught how to manage the mind. Mm-hmm. There is no training given. See, when we are upset, people tell us, oh, relax, which is even more upsetting actually. Absolutely, yeah. Or when we are anxious, people tell us, don't worry, but we are already worried. Mm. And Gauraji, I had this quote, never in the history of calming down has anyone calmed down by being told to calm down. So finally comes down to breathing. Yes, so true. Absolutely. But nobody tells us that when my state of mind is troubling me, is there some action I can take to take myself out of it? Yeah. Because, see, the thing is, yes, it is true that happiness is a state of mind. At the same time, that doesn't seem to be our everyday experience. Mm-hmm. And why is that? That is because of the constant stress we are under. Yeah. See, as a child, our default state is happy. Mm-hmm. And we need reasons to be unhappy. As adults, that is reversed. Our default state is not so happy and we look reasons to be happy. Yeah, very, very true. Very true. We have completely flipped how nature made us. Yeah. And that is happening because we are under so much stress. Because we have so many responsibilities, we are dealing with so many uncertainties, there are so many things we have to take care of, and all of that puts a burden on the mind. Now, our belief is that our circumstances have to become perfect for my state of mind to remain perfect. But is that even a possibility? That we will reach a state of perfect circumstances? Because circumstances keep changing. Absolutely. I think we always keep in mind that we are looking at the destination and not the journey. Yes. And so therefore, what Gurudev is teaching us, he has given us certain tools so that despite the circumstances, I can take care of the mind. And see there, if we really look at the nature of stress is caused by so many things, but ultimately it gets reflected in our mind. It creates a unfavorable condition in the mind. And under stress, the mind behaves in so many different ways. And actually, when I say stress also, there's a large spectrum of stress. One extreme end is when I am in an extreme turmoil, I'm just completely losing it in some sense. But the other, and hopefully, and I hope not a lot of your listeners or anybody doesn't find ourselves in that situation often. But the other end of stress is also where I'm trying to have a conversation with somebody, but my mind is not present. Or I walk down the same street every day and I wonder, oh, this house was always here. That is also a form of stress when my mind is not present. I think there are a lot of distractions as well, right? Social media being one of them, whether it's Instagram or YouTube or TikTok. And there's so much of stimulus to the mind. And I think it makes it very difficult for us to, for the mind to remain static. Exactly. Right. You're absolutely right. See, in fact, if we closely look at our mind, it is usually swinging between past and the future. Absolutely, yeah. Right? And rarely does it stay in the present. And all the trouble in the mind starts when it is either stuck in the past or stuck in the future. Future, yeah. When it is in the present, the mind is totally happy. Say, for example, and I'm sure you've experienced this, Maheshji, maybe you are having an interesting conversation on your radio show. Yeah. Or you are in your kitchen or in the garden or you're doing some work where 30 minutes go by, but it feels like only 5 minutes. 5 minutes, yeah, indeed. Yeah. And when that happens, it is so energizing. And in those 30 minutes, our mind is totally with whatever we were doing. That is the mind in the present moment. But usually it is not like that.
Usually, constantly, the mind is swinging between the past and the future. And see, when the mind is stuck, the mind is stressed about the past, it brings emotions like anger, regret, guilt, shame. Or the mind is worried about, is concerned about the future, then there is anxiety, fear, uncertainty. And between these two states, we keep swinging. But the thing is, see, if I find myself either I'm really sad about something, I'm really worried about something, then can I force my mind out of that? That is not possible. Right? We cannot say, oh, I've been worrying so much about this situation now. Let me stop worrying. No more worrying. It doesn't work. Or for example, you're trying to sleep at night. And we know the alarm will go off in another 4 hours. And my mind is busy and I'm telling myself, come on, let's sleep quickly. Indeed. But the sleep doesn't come. Yeah. Right? So why does that happen? Why is it that my own mind doesn't listen to me? See, that mind is the most important tool we have. And under stress, when I need the mind the most, the mind stops listening to me. I lose control over my mind. So how does your program on November 21st to 23rd, so it's actually a 3-day event, so where we can empower ourselves to live a stress-free, purposeful life. So how does this help us achieve that, Gauravji? Yes, exactly. So see, if you are saying we cannot force the mind, don't have a control over our own mind, why is that? Why is our mind doesn't listen to us? Because we are trying to control the mind with the mind. And that just does not work. We have to try and control the mind through some other way. And the other way, one of the most powerful ways, is through the breath. Because the breath is always in the present moment. Yeah. See, no matter how busy I am, I cannot say, oh, I will breathe on the weekend. The breath in the present moment fully reflects what is happening in my mind. So as my state of mind changes, my breathing changes. See, when we are angry or upset, the breath is short and shallow. Indeed. When somebody is very anxious, they can even struggle to breathe. So with every emotion, the breathing changes. But luckily, it's a two-way street. So with every emotion, the breathing changes. But if I know the right breathing techniques, I can use them to influence the state of the mind. And that is exactly what we are doing in the Art of Living through the breathing technique called the Sudarshan Kriya or the Sky Breath Meditation. Okay. That is why the Sky Breath Meditation is so effective, because it uses the powers of the breath. The mind is abstract, very difficult to control. Breath is physical. True. And the beauty with the sky is, it is not a concept I am sharing with you. It is rooted in science. So over 200 research papers have been written on the effectiveness of the Sky Breath Meditation from leading world universities like Yale and Stanford and Harvard, where it has been shown that anxiety reduces with the use of sky breath, deep sleep improves, stress, which is the cortisol levels in the body, they go down. Even our longevity, biological age reduces. There are genetic benefits to be had. So our genes change when you do regularly practice the Sudarshan Kriya. So that is what, to answer your question, that is what will happen in the program on the 21st to the 23rd of November, where people will have the opportunity to learn the Sudarshan Kriya. And the beauty of the program is that we teach you the Sudarshan Kriya, but then we give you a home practice. And that is only 15-20 minutes of a breathing routine, which can be used on a daily basis. And then as you use it regularly, tremendous benefits come from it. And how long is this program for each day, Gauravji? Yes, so it is 3.5 hours each day. So it is outside of typical working hours. And that's how it is done. Yeah. All right. So that is the 21st to the 23rd of November at Cromer. That's right. So it will be Friday evening and then Saturday and Sunday morning. We can contact Bharati on 0431533179 or Leanne on 0400 991 991. For further information and also for registering for this happiness program. And thank you kindly for taking time out of your very busy schedule to talk to
2RRR Sydney Kannadavani. Much appreciated. What we will also do is, given that we have time between now and the 21st and 23rd of November, we will continue this conversations and we'll play another segment on the 16th of November. 16th of November is actually a special program for Children's Day. So probably an opportunity just to talk about what is it that we need to do to help our children embed this particular thing around breathing techniques and ensure the quality of life and the state of mind and how to react to situations. If you're free, that is. Yes, that will be a pleasure. Yeah, wonderful. Thank you kindly for that, Gaurav-ji. Much appreciated. Lovely speaking to you. Thank you, sir. Take care. Thank you. All the best. ಧನ್ಯವಾದಗಳು ಗೌರವ್ ಜಿ ಅವ್ರಿಗೆ, ಮತ್ತೆ ಹೇಮಾರಾವ್ ಅವ್ರಿಗೆ. ಶ್ರೀಮತಿ ಹೇಮಾರಾವ್ ಯಾರಿಗಾರು ಇದರಲ್ಲಿ ಆಸಕ್ತಿ ಇದ್ರೆ ಇದರಲ್ಲಿ ಭಾಗವಹಿಸೋದಕ್ಕೆ, ಅಥವಾ ಇವಾಗ ಇವರು ಗುರೂಜಿಗಳು ಮಾತಾಡೋದನ್ನ ಉಪಯೋಗ ಪಡಿಸ್ಕೋಬೇಕು ಅಂತಿದ್ರೆ ಹೇಮಾರಾವ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹತ್ರ ಇದೆ ಅವರದ್ದು ಕಾಂಟ್ಯಾಕ್ಟ್ ನಂಬರು. ಕಡೆನಲ್ಲಿ ಕೊಡೋಣ, ಕಾರ್ಯಕ್ರಮದ ಕಡೆನಲ್ಲಿ. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Looking to capture unforgettable moments from above? Discover Enoid Drone Hire Services in Sydney. Whether it's your wedding day, a special event, or any personal celebration, our expert pilots are here to help. With breathtaking aerial shots, we turn your memories into stunning visuals that you'll cherish forever. Elevate your event with 2RRR sponsor Enoid Drone Services, where we turn moments into magic. For all inquiries, including rentals, go to info@enord.com.au. The Cookup provides a safe, social gathering space for men to create connections with each other and access services and support. The main aim of the Cookup is to increase social connections between men and provide more avenues for men to access health and well-being services. It also seeks to support men to learn life skills to maintain their independence in the community and have difficult conversations that men may not often talk about. Come along to Shepherds Bay Community Centre 7 to 9:30 p.m. for a chat and something to eat. Meetings are held monthly. Check Ride Council's events website for dates. For the local news, points of view and music, it's Monday Morning Matters with Mark Hendo Henderson. Yes, Monday Morning Matters on 2RRR 88.5 FM with new challenges and new adventures to get you started for the week. Turn on Hendo now on Monday mornings from 7 through to 9. Just another manic Monday. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ನಾವಿವತ್ತು ನಮ್ಮ 11ನೇ ವಾರ್ಷಿಕೋತ್ಸವದ ಬಗ್ಗೆ ಮಾತಾಡ್ತಿದ್ವಿ. ಇನ್ನೂ ಕೆಲವು ಸಂದೇಶಗಳು ಬಂದಿದೆ, ಅದನ್ನ ಈಗ ಕೇಳೋಣ. ನಮಸ್ಕಾರ, ನಾನು ನಿಮ್ಮ ಶ್ರೀರಾಮ್ ನಾಗೇಂದ್ರ. ಸಿಡ್ನಿ ಕನ್ನಡವಾಣಿಯ ಈ 11 ವರ್ಷಗಳ ಪ್ರಯಾಣ ಮತ್ತಷ್ಟು ಸುದೀರ್ಘವಾಗಿರಲಿ ಅನ್ನೋ ಅಭಿಲಾಷೆಯೊಂದಿಗೆ ಮತ್ತು ಸಿಡ್ನಿ ಕನ್ನಡವಾಣಿಯ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಈ ಸಂಸ್ಥೆ ಕನ್ನಡ ಕಟ್ಟುವ, ಹಂಚುವ, ಹಬ್ಬಿಸುವ ಕೆಲಸವನ್ನು, ಎಲ್ಲರನ್ನು ಮೆಚ್ಚಿಸುವ ಕೆಲಸವನ್ನು ಇನ್ನಷ್ಟು ಮಾಡಲಿ ಎನ್ನುವ ಆಶಯದೊಂದಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ನನ್ನ ಮತ್ತು ಸಿಡ್ನಿ ಕನ್ನಡವಾಣಿಯ ಈ ಅನುಭವ ಸಂಬಂಧ ಸುಮಾರು 5 ವರ್ಷಗಳದು. ನನ್ನನ್ನು ಪ್ರಥಮ ಬಾರಿಗೆ ಶ್ರೀಮತಿ ಪುಷ್ಪ ದೀಕ್ಷಿತ್ ಅವರು ಪರಿಚಯಿಸಿದರು. ಇದುವರೆಗೆ ಸುಮಾರು 100ಕ್ಕೂ ಹೆಚ್ಚು ವಾರಗಳ ಕಾರ್ಯಕ್ರಮಗಳನ್ನು, ವಿಷಯಗಳನ್ನು ಒದಗಿಸಿದ್ದೇನೆ ಅನ್ನೋ ಒಂದು ವಿಷಯ ನನಗೆ ಹೆಮ್ಮೆ ಅನ್ಸುತ್ತೆ. ಮತ್ತು ಈ ಸಣ್ಣ ಅಳಿಲ್ ಸೇವೆ ಬಹಳ ಮೆಚ್ಕೊಂಡಿದ್ದೀರ ಅನ್ನೋದು ಸಹ ಒಂದು ಮುಖ್ಯವಾದ ವಿಷಯ. ಅದು ರಾಜಕಾರಣದ ವಿಷಯವಾಗಿರ್ಬೋದು, ಚುನಾವಣೆ ವಿಶ್ಲೇಷಣೆ ಆಗಿರ್ಬೋದು, ಕ್ರೀಡಾ ವಿಷಯವಾಗಿರ್ಬೋದು, ಸಿನಿಮಾ, ಸಾಹಿತ್ಯ, ಭಾಷೆ, ಯಾವುದೇ ಪ್ರಸ್ತುತ ವಿಷಯಗಳನ್ನು ಅಂದಿನ ಅವಶ್ಯಕತೆಗೆ ಅನುಗುಣವಾಗಿ ಹಂಚಿಕೊಂಡಿದ್ದು ಮತ್ತು ಶ್ರೋತೃಗಳು ಅದನ್ನು ಮೆಚ್ಚಿಕೊಂಡಿರೋದು ಒಂದು ವಿಶೇಷ. ಸಾಮಾನ್ಯವಾಗಿ ಎಲ್ಲ ಮುಖ್ಯವಾದ ಹಬ್ಬ ಆಚರಣೆಗಳು ಮತ್ತು ನಾಡಿನ ಅಥವಾ ದೇಶದ ಮುಖ್ಯವಾದ ದಿನಗಳ ಬಗ್ಗೆ ಮಾತಾಡಿದ್ದು ಸಾಮಾನ್ಯ ಅನ್ನೋದಾದ್ರೆ,
ಕೆಲವು ಸಂಚಿಕೆಗಳು ಇನ್ನು ಮನದಲ್ಲಿ ಹಸಿರಾಗಿದೆ. ಉದಾಹರಣೆಗೆ ನನ್ನ DVG ಅವರ ಬಗ್ಗೆ ಮಾತಾಡಿದ್ದು, ಅಥವಾ ಕ್ರಿಕೆಟ್ ವಿಶ್ವಕಪ್ ಗೆದ್ದಾಗಿನ ಸಂಚಿಕೆ, ಫುಟ್ಬಾಲ್ ವಿಶ್ವಕಪ್ ಸಂಚಿಕೆ, ಅಥವಾ ಕೋವಿಡ್ ದಿನಗಳ ಅಂದಿನ ಅವಶ್ಯಕತೆಗೆ ಅನುಗುಣವಾಗಿ ಎಚ್ಚರಿಕೆಗಳ ಬಗ್ಗೆ ಮಾತಾಡಿದ ಸಂಚಿಕೆಗಳು ಇನ್ನೂ ಹಸಿರಾಗಿದೆ. ಅದರಲ್ಲೂ ಯಾವಾಗಲೂ ಕಾಡುವಂತ ಒಂದು ಸಂಚಿಕೆ ಅಂತ ಅಂದ್ರೆ ಅಪ್ಪು ಅಗಲಿದ ದಿನ ಕೇವಲ 1-2 ಗಂಟೆಗಳಲ್ಲಿ ಪ್ರಸ್ತುತಪಡಿಸಿದ್ದು ಯಾವಾಗಲೂ ಕಾಡ್ತಾ ಇರುತ್ತೆ. ನಮ್ಮ ಭಾಷೆಯನ್ನ ಹೊರನಾಡಿನ ಕನ್ನಡಿಗರಿಗೆ ತಲುಪಿಸುತ್ತಿರುವ ಸಿಡ್ನಿ ಕನ್ನಡವಾಣಿ ಹೀಗೆ ಮುಂದುವರಿಯಲಿ. ಈ 1 ಗಂಟೆಯ ಕಾರ್ಯಕ್ರಮ, 1 ದಿನದ ಕಾರ್ಯಕ್ರಮ ಮಾತ್ರವಲ್ಲದೆ ಇಡೀ ಕನ್ನಡ ಬಾನುಲಿ ಕೇಂದ್ರವಾಗಲಿ ಅನ್ನೋ ಒಂದು ಅಭಿಲಾಷೆಯೊಂದಿಗೆ ಕುವೆಂಪು ಅವರ ತಮ್ಮ ವಿಮರ್ಶಾ ಕೃತಿಯಲ್ಲಿ ಮತ್ತು ರಾಮಾಯಣ ದರ್ಶನದಲ್ಲಿ ಬಳಸಿರ್ತಕ್ಕಂಥ ಒಂದು 4 ಸಾಲುಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೋಮರಗೆ ವರ್ಜಿಲೆಗೆ ಡಾಂಟಿ ಮೇಣ್ ನಿಲ್ಪನೆಗೆ ನಾರಾಯಣಪ್ಪಂಗೆ ಮೇಣ್ ಪಂಪನಿಗೆ ಋಷಿ ವ್ಯಾಸ ಭಾಸ ಭವಭೂತಿ ಮೇಣ್ ಕಾಳಿದಾಸರಾಧ್ಯರಾಗಿ ನರಹರಿ ತುಳಸಿದಾಸ ಮೇಣ್ ಕೃತಿದಾಸಾದಿ ನನ್ನೆಯ ಫಿರ್ದೌಸಿ ಕಂಬಾರವೆಂದರರಿಗೆ ಹಳಬರಿಗೆ ಹೊಸಬರಿಗೆ ಕಿರಿಯರಿಗೆ ಹಿರಿಯರಿಗೆ ಕಾಲ ದೇಶದ ನುಡಿಯ ಜಾತಿಯ ವಿಭೇದವನ್ನು ಲೆಕ್ಕಿಸದೆ ಜಗತ್ತಿ ಕಲಾಚಾರ್ಯರಿಗೆಲ್ಲರಿಗೆ ಜ್ಯೋತಿ ಇರ್ಪಡೆಯಲ್ಲಿ ಭಗವದ್ ವಿಭೂತಿಯನ್ನು ದರ್ಶಿಸುತ್ತೆ ಮಿಡಿವಾಗಿ ಮಣಿದು ಕೈ ಜೋಡಿಸುವ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾವಿಗೆ ಅನ್ನುವ ಆಶಯದೊಂದಿಗೆ ನನ್ನ ಈ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಮತ್ತೊಮ್ಮೆ. ನಮಸ್ಕಾರ. ಸಿಡ್ನಿ ಕನ್ನಡವಾಣಿ ಬಾನುಲಿ ಪ್ರಸಾರಣದ 11ನೇ ವಾರ್ಷಿಕೋತ್ಸವ ಆಚರಿಸುತ್ತಿರುವ ಎಲ್ಲ ಸಕ್ರಿಯ ಸದಸ್ಯರು ಹಾಗೂ ಶ್ರೋತೃಗಳಿಗೆ ನಾನು ಬಿ ಭಾರ್ಗವರಾಮ್ ಹಾರೈಸುವ ಹಾರ್ದಿಕ ಶುಭಾಶಯಗಳು. ಕನ್ನಡ ನಾಡಿನಿಂದ ಸಾವಿರಾರು ಕಿಲೋಮೀಟರ್ ದೂರದ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುವ ಕನ್ನಡಿಗರಿಗಾಗಿ ನವೆಂಬರ್ 1, 2014 ಕನ್ನಡ ರಾಜ್ಯೋತ್ಸವದಂದು ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರಾರಂಭಿಸಿದ ಶ್ರೀ ರಾಜ್ ನಟರಾಜನ್ ಹಾಗೂ ಅವರೊಡನೆ ಅವಿರತವಾಗಿ ಬೆಂಬಲ ನೀಡುತ್ತಿರುವ ಶ್ರೀ ಸಿಡ್ನಿ ಶ್ರೀನಿವಾಸ್ ಹಾಗೂ ಆಕರ್ಷಕ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಿವೇದಿಸುತ್ತಿರುವ ಮಹೇಶ್ ರಾವ್ ಹಾಗೂ ಸಂಗಡಿಗರಿಗೆ ಮನಸ್ಪೂರ್ವಕ ವಂದನೆಗಳು. ಭಾರತ ಹಾಗೂ ಪ್ರಪಂಚಾದ್ಯಂತ ಇರುವ ಕನ್ನಡಿಗರು 11 ವರ್ಷಗಳಿಂದ ಈ ಬಾನುಲಿಯನ್ನು ಚಾಲನೆಯಲ್ಲಿಡಲು ವಿವಿಧ ಕ್ಷೇತ್ರಗಳ ಬಗ್ಗೆ ಲೇಖನಗಳ ಮುದ್ರಿಕೆ, ಧ್ವನಿಮುದ್ರಿಕೆಗಳು, ಸಂಗೀತ, ಸ್ಟುಡಿಯೋದಲ್ಲಿನ ಸಮಾಲೋಚನೆ ಹೀಗೆ ಅನೇಕ ರಂಗುರಂಗಿನ ಕಾರ್ಯಕ್ರಮವನ್ನು ನೀಡಲು ಸಹಕರಿಸಿ ಶ್ರಮಿಸುತ್ತಿರುವ ಎಲ್ಲ ಕನ್ನಡ ಬಾಂಧವರಿಗೆ ಅವರ ಮಹೋನ್ನತ ಸಾಧನೆಯ ಬಗ್ಗೆ ಶ್ಲಾಘಿಸುತ್ತೇನೆ. ಕರ್ನಾಟಕದ ಇತಿಹಾಸದ ಬಗ್ಗೆ ನನಗೆ ಹಾಗೂ ನನ್ನ ಸೊಸೆ ಚೀಸೋ ದೀಪಶ್ರೀಗೆ 10 ಕಾರ್ಯಕ್ರಮಗಳನ್ನು ನೀಡಲು ಪ್ರೋತ್ಸಾಹ ನೀಡಿರುವ ಸಿಡ್ನಿ ಕನ್ನಡ ವಾಣಿಯರಿಗೆ ಹೃತ್ಪೂರ್ವಕ ವಂದನೆಗಳು. ಈ ಬಾನುಲಿಯ ಕಾರ್ಯಕ್ರಮವು ಇನ್ನೂ ಹೆಚ್ಚು ಆಕರ್ಷಿತವಾಗಿ ಬೆಳೆಯುತ್ತಿರಲೆಂದು ಹಾರೈಸುತ್ತೇನೆ. ಬಿ ಭಾರ್ಗವರಾಮ್, ಬೆಂಗಳೂರು. ಧನ್ಯವಾದಗಳು. ಶ್ರೀರಾಮ್ ನಾಗೇಂದ್ರ ಅವ್ರದ್ದು ನಾನು ಹೇಳಬೇಕು, ಅವ್ರದ್ದು ಅಷ್ಟೇ ಬಹಳ ಅರ್ಥವತ್ತಾದಂಥ ಅವರ ಏನು ಹೇಳಬೇಕು, ಅವರ ಸಬ್ಜೆಕ್ಟ್ ಮೇಲೆ ಇರುವಂಥ ಒಂದು ಜ್ಞಾನ ಇದು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅವ್ರದ್ದು. ಅವರು ಸಹ ನಾನು ಬೆಂಗಳೂರು ಹೋದಾಗ ಇವ್ರನ್ನೆಲ್ಲ ಭೇಟಿ ಮಾಡಿದ್ದೆ. ಪುಷ್ಪ ದೀಕ್ಷಿತ್ ಮನೆಯಲ್ಲೇ ಒಂದು ಸಾಯಂಕಾಲ ಕರೆದು ಒಂದು ಚಿಕ್ಕ ಪಾರ್ಟಿ ತರ ಮಾಡಿದ್ರು. ಬಾಲಕೃಷ್ಣ, YNS ಕುಮಾರ್, ಶ್ರೀರಾಮ್ ನಾಗೇಂದ್ರ ಎಲ್ಲರೂ ಇದ್ರು ಅಲ್ಲಿ ಭೇಟಿ ಮಾಡಿದಾಗ ಅವ್ರಿಗೆ ಅದೇ ಹೇಳಿದ್ರು, ನಾನು ಇದರಲ್ಲಿ ಭಾಗವಹಿಸೋದಕ್ಕೆ ಆಸಕ್ತಿ ಇದೆ, ಆದರೆ ನನಗೆ ಈ ಕೆಲಸ ಇದ್ರ ಮಧ್ಯೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ. ಆದರೆ ಬಹಳ ಧನ್ಯವಾದಗಳು, ನೀವು ನಮ್ಮ ಕಾರ್ಯಕ್ರಮವನ್ನು ಇದೇ ರೀತಿ ಮುಂದೇನು ಸಹ ಸಹಾಯ ಮಾಡ್ತೀರಾ ಅಂತ ನನ್ನ ನಂಬಿಕೆ. ಆಮೇಲೆ ಭಾರ್ಗವರಾಮ್ ಅವರು ಕೂಡ ರಿಸರ್ಚ್ ಮಾಡಿ ಕನ್ನಡ ಅಂದ್ರೆ ಬಹಳನೇ ಇಷ್ಟ ಅವ್ರಿಗೆ. ಹೌದಾ? ಕನ್ನಡ ಪ್ರೇಮಿ. ಅದೇ ನೀವು ಬಂದ್ಮೇಲೆ ಅವ್ರದ್ದು ಹೆಚ್ಚು ಅವರ ಕೊಡುಗೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಬಹಳ ಸಂತೋಷ. ಆಮೇಲೆ ಸಿಡ್ನಿ ಇದು ಕನ್ನಡ ಸಂಘದವರದ್ದು ನೆನ್ನೆ ಕಾರ್ಯಕ್ರಮ ಆಯ್ತು. ಅದ್ರ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಇನ್ನೂ
ಸ್ವಲ್ಪ ಉತ್ತಮವಾಗಿ ಮಾಡ್ಬೋದು ಅನ್ಸುತ್ತೆ ನನಗೆ ಕಾರ್ಯಕ್ರಮನ. ಅದು ಅಲ್ಲದೆ ನನ್ನ ಲೆಕ್ಕದಲ್ಲಿ ಸಿಡ್ನಿನಲ್ಲಿ ಈಗ 10,000ಕ್ಕೂ ಹೆಚ್ಚು ಕನ್ನಡಿಗರಿದ್ದಾರೆ. 150 ಜನ ಬಂದರು ಕನ್ನಡ ಸಂಘಕ್ಕೆ ಅಂತಂದ್ರೆ ಅದು ನನಗೆ ಅರ್ಥನೇ ಆಗಲ್ಲ. ಇದರಲ್ಲಿ ಏನೋ ಒಂದು ಅವರನ್ನು ಆಕರ್ಷಣೆಗೋಸ್ಕರ ಅದು ಬೇಕಾದಷ್ಟು ಈ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು UAE ಇದ್ದಾಗಲೂ ಅದನ್ನೇ ಹೇಳುವೆ. ನಾನು ಬೇಕಾದಷ್ಟು ಜನ ಈ ಥರ ಗ್ರೂಪ್ ಮಾಡ್ಕೊಂಡಾಗ ಅದರಲ್ಲಿ ತಪ್ಪೇನಿಲ್ಲ. ಯಾಕೆಂತಂದರೆ ಕೆಲವರು ಸುಗಮ ಸಂಗೀತ ನಮಗೆ ಅಭಿರುಚಿ ಇದೆ, ಅದಕ್ಕೋಸ್ಕರ ನಾವೊಂದು ಗುಂಪು ಮಾಡ್ಕೊಂಡು ನಾವು ಮಾಡ್ತೀವಿ. ಪಿಕ್ನಿಕ್ ಹೋದಾಗೆ ಒಂದಿಷ್ಟು ಜನ ಶಾಸ್ತ್ರೀಯ ಸಂಗೀತದಲ್ಲಿ ಇಷ್ಟ ಇರೋರು ಒಂದು ಗುಂಪು ಮಾಡ್ಕೊಂಡಿರ್ತಾರೆ. ಆ ಥರದ್ದವರು ಇದ್ದಾರೆ. ಅದೇ ರೀತಿ ನಾವು ನಾವು ಸೇರೋದು ಯಾಕೆ ಅಂತಂದರೆ ಒಂದೇ ಭಾಷೆ ಮಾತಾಡ್ತೀವಿ ಅಂತ. ಒಂದೇ ಭಾಷೆ ಮಾತಾಡ್ತೀವಿ ಮತ್ತು ಭಾರತದ ಒಂದೇ ರಾಜ್ಯದಿಂದ ಬಂದ ಸುಮಾರು ಜನ ಅಲ್ಲಿಂದಾನೇ ಬಂದಿರೋರು ಅಂತಂದ್ಬಿಟ್ಟು. ಆದ್ದರಿಂದ ನೀವೆಲ್ಲ ಗುಂಪು ಮಾಡಿಕೊಂಡು ನಿಮ್ಮ ಕಾರ್ಯಕ್ರಮನ ಎಂಜಾಯ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಅನ್ನಲ್ಲ. ಆದರೆ ಭಾರತ ಸ್ವತಂತ್ರ ದಿನಾಚರಣೆ ಬಂತು ಅಂತ ಇಟ್ಕೊಳ್ಳಿ, ಅಥವಾ ರಿಪಬ್ಲಿಕ್ ಡೇ ಬಂತು ಅಂತ ಇಟ್ಕೊಳ್ಳೋದು, ಆಸ್ಟ್ರೇಲಿಯಾ ಡೇ ಬಂತಾಗ, ಮತ್ತು ಕನ್ನಡ ರಾಜ್ಯೋತ್ಸವ ಬಂತು, ಆಮೇಲಿಂದ ಗಣೇಶನ ಹಬ್ಬ ಬಂತು, ದೀಪಾವಳಿ ಹಬ್ಬ, ಅವಾಗ ಎಲ್ಲರೂ ಒಟ್ಟಿಗೆ ಸೇರೋಣ. ಹೌದು, ಎಲ್ಲರೂ ಒಟ್ಟಿಗೆ ಸೇರಿ ಆ ಒಂದು ಕಾರ್ಯಕ್ರಮವನ್ನು ನಡೆಸೋಣ ಅಂತಂದ್ಬಿಟ್ಟು ಇದನ್ನು ನಾನು ಬಹಳ ವರ್ಷಗಳಿಂದಾನೇ ಹೇಳ್ತಾ ಇದ್ದೀನಿ. ಅಯ್ಯೋ ಎಲ್ಲ ಒಡೆದೋಯ್ತು, ಬೇರೆ ಬೇರೆ ಗುಂಪುಗಳನ್ನ ಮಾಡ್ಕೊಂಡು ಮಾಡ್ತಾರೆ ಅಂತ. ಅದರಿಂದ ಸಿಡ್ನಿ ಕನ್ನಡ ಸಂಘದವರು ಇನ್ನೂ ಹೆಚ್ಚಿಗೆ ಜನಗಳನ್ನು ಆಕರ್ಷಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಚೆನ್ನಾಗಿತ್ತು. ಸುಮಾರು ಜನ ಮಕ್ಕಳನ್ನ ಇನ್ವಾಲ್ವ್ ಮಾಡಿದ್ರು ಮತ್ತು ಹೊಸಬರು ಇನ್ವಾಲ್ವ್ ಮಾಡಿದ್ರು. ಮತ್ತು ಹಂಟರ್ ವ್ಯಾಲಿಯಿಂದ ಕನ್ನಡ ಸಂಘದಿಂದ ಬಂದಂಥ ನಾಗರಾಜ್ ಅವರು ಸಹ, ಅವರು ಡಾಕ್ಟರ್ ಅಂತವರು ಅಲ್ಲಿ ಹಂಟರ್ ರೀಜನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಾವು ಅವ್ರ ಹತ್ರ ಮಾತಾಡಿದ್ವಲ್ಲ. ಹೌದಾ, ಅದೇ ಹೇಳಿದ್ರು. ಬಹಳ ಸಂತೋಷ ಅದನ್ನೆಲ್ಲ ಒಟ್ಟುಗೂಡಿಸ್ತಾ ಇರೋದು ಅವ್ರನ್ನೆಲ್ಲ. ಆದರೆ ಬರೀ 150 ಜನ ಬಂದಿದ್ದು ಒಂದು ಸ್ವಲ್ಪ ನನಗೆ. ಅದು ಅಲ್ಲದೆ ಪಿಂಕ್ ಸಾರಿ ಪ್ರಾಜೆಕ್ಟ್ ನೀವು ಈಗ ತಾನೇ ಮಾತಾಡಿದ್ರಿ ಕಾರ್ಯಕ್ರಮದ ಮುಂಚೆನೆ. ನೀವು ಹೇಳಿದ್ರಿ ಎಷ್ಟು ಒಂದು ಸಮಾಜ ಸೇವೆಯಲ್ಲಿ ಬಹಳನೇ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಸಿಡ್ನಿ ಟೆಸ್ಟ್ ಹೋದ್ರಲ್ಲಿ ಪಿಂಕ್ ಡೇ ಇದ್ದೇ ಇದೆ, ಪಿಂಕ್ ಟೆಸ್ಟ್ ಅಂತಾನೆ ಕರೀತಾರೆ ಸಿಡ್ನಿಗೆ. ಗ್ಲೆನ್ ಮೆಗ್ರಾ ಅಲ್ಲಿ ಬಂದು ಜೈನ್ ಮೆಗ್ರಾ ಫೌಂಡೇಶನ್ಗೆ ಒಂದು ಹಣ ಸಂಗ್ರಹಣ ಮಾಡೋದನ್ನು ಸಹ ನಾವು ನೋಡಿದ್ದೀವಿ. ಅದರಲ್ಲಿ ಬಹಳ ಇವರದ್ದು ಒಂದು ಪಾರ್ಟಿಸಿಪೇಷನ್ ಇದ್ದೇ ಇರುತ್ತೆ ಯಾವಾಗಲೂ. ಅದನ್ನೆಲ್ಲ ನೋಡಿರ್ಬೋದು. ಇವರು ಕ್ಯಾನ್ ಇನ್ಫೋ ಅಂಡ್ ಕೇರ್ ಪ್ರಾಜೆಕ್ಟ್ ಇದನ್ನ ಒಂದು ಮಾಡ್ತಾ ಇದ್ದಾರೆ. ಇದರಿಂದ ಅವರು ಏನು ಹೇಳ್ತಾರೆ ಅಂದರೆ, ಇಟ್ ಈಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ಲಿವರ್ಪೂಲ್ಸ್ ಕ್ಯಾನ್ಸರ್ ಥೆರಪಿ ಸೆಂಟರ್ ಆ್ಯಂಡ್ ಕ್ರೌನ್ ಪ್ರಿನ್ಸೆಸ್ ಮೇರಿ ಕ್ಯಾನ್ಸರ್ ಸೆಂಟರ್. ಇದು ಮಾಡಿ ಒಂದು ಇನ್ಫಾರ್ಮೇಷನ್ ಸೆಷನ್ ಥರ. ಯಾಕೆಂತಂದರೆ ನಾವು ಆರೋಗ್ಯವಾಗಿರೋ ತನಕ ನಮಗೆ ಬಹಳನೇ ಯಾರನ್ನು ಹೋಗಿ ಕೇಳಬೇಕಾಗಿಲ್ಲ, ಮಾಡಬೇಕಾಗಿಲ್ಲ. ಆದರೆ ಆರೋಗ್ಯ ತಪ್ಪಿತು ಅಂತಂದರೆ, ಅದು ಅಲ್ಲದೆ ಇದು ಡ್ರೆಡೆಡ್ ಡಿಸೀಸ್ ಕ್ಯಾನ್ಸರ್ಗೆ ತುತ್ತಾಗಿರೋರು ಬಹಳ ಜನ ಇದ್ದಾರೆ. ಅವ್ರಿಗೆ ಹೇಗೆ ಇದರದ್ದು ಟಾಪಿಕ್ಸ್ ಏನು ಅಂದರೆ ಅವ್ರು ಕವರ್ ಮಾಡೋದು ಡೀಲಿಂಗ್ ವಿತ್ ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಪಾತ್ವೇಸ್, navigating the health system, the emotional, social and financial impacts, understanding Medicare, private insurance and gap payments. ಇದೆಲ್ಲ ಬೇಕಾಗುತ್ತೆ. ಕಲ್ಚರಲ್ ಕಾಂಟೆಕ್ಸ್ಟ್ ಅಂಡ್ ಮೆನಿ ಮೋರ್. ಈ ಥರ ಒಂದು ಇನ್ಫಾರ್ಮೇಷನ್ ಸೆಷನ್ನ ಕೊಡ್ತಾರೆ. ನಮ್ಮ ಕನ್ನಡಿಗರೇ ಆದಂಥ ಶಾಂತ ವಿಶ್ವನಾಥನ್ ಮತ್ತು ಉಷಾ ಗಣೇಶ್ ಪ್ರಸಾದ್ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ಸಲ ಬಂದು ಪಾಲ್ಗೊಂಡಿದ್ದಾರೆ. ಉಷಾ @pinksari.org.au ಅಥವಾ ಶಾಂತ SHANTHA @pinksari.org.au ಇವರಿಗೆ ನೀವು ಇಮೇಲ್ ಮೂಲಕ ಸಂಪರ್ಕಿಸಿದ್ರೆ ನಿಮಗೆ ಸಹಾಯವಾಗ್ಬೋದು. ಅಥವಾ ನಿಮಗೆ ಗೊತ್ತಿರೋರು ಯಾರು ಸ್ನೇಹಿತರು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ಇದ್ರೆ ಈ ರೀತಿಯಾದಂತಹ ಒಂದು ಕಷ್ಟದ ಸಿಕ್ಕಾಕೊಂಡಿದ್ರೆ ಅವ್ರಿಗೂ ಸಹಾಯ ಆಗುತ್ತೆ. ಸೊ ಇದು ಕ್ಯಾನ್ ಇನ್ಫೋ ಅಂಡ್ ಕೇರ್. ಹೌದು, ಕ್ಯಾನ್ ಇನ್ಫೋ ಅಂಡ್ ಕೇರ್ ಪ್ರಾಜೆಕ್ಟ್ ಅಂತ. ನಾನು ಟೀಕಿಸ್ತಾ ಇಲ್ಲ ಕನ್ನಡ ಸಂಘದ ಇದಾಗಿ. ನಾವು ಮುಂದೆನೂ ಸಹ ಕನ್ನಡ ಸಂಘ ದೊಡ್ಡದಾಗಿ ಬೆಳೀಲಿ, ಇನ್ನೂ ಒಂದು ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ ನನ್ನದು. ಅದರಿಂದ ಹೆಚ್ಚಿಗೆ ಅದನ್ನು ಆಕರ್ಷಿಸ್ಬೇಕು ಅವರು. ಸಮುದಾಯ ದೊಡ್ಡದಾಗ್ತಿರೋ ಹಾಗೆ
ಸಂಘಗಳು ಲೋಕಲೈಸ್ ಆಗ್ತಾ ಇದೆ ಅನ್ಸುತ್ತೆ. ಹೌದು. ಆಮೇಲೆ ಟ್ರಾವೆಲಿಂಗ್ ಟೈಮ್ ಕೂಡ ಇರುತ್ತೆ. ಬಟ್ ಅದೇ ನೀವು ಹೇಳ್ದಂಗೆ ಇಂಡಿವಿಜುವಲ್ ಸಂಘಗಳು ಇರ್ಬೋದು, ಬಟ್ ಈ ತರ ಮೇಜರ್ ಡೇಗೆ ನಾವು ಸಪೋರ್ಟ್ ಮಾಡಲೇಬೇಕು. ಹೌದು, ಅದಕ್ಕೇನೆ ನೋಡಿ ಈಗ ಎಲ್ಲರೂ ಅವರೇನೇನೆ ರಾಜ್ಯೋತ್ಸವ ಮಾಡಿಸ್ತಾ ಇದ್ದಾರೆ, ಕನ್ನಡ ರಾಜ್ಯೋತ್ಸವ. ಒಟ್ಟಿಗೆ ಸೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು. ಅದನ್ನ ಯೋಚನೆ ಮಾಡ್ಬೇಕು ಅವರು. ಆಮೇಲೆ ಅದೇ ಈ ವರ್ಷ ಕೊನೆ ಆಗ್ತಾ ಬರ್ತಾ ಇದೆ. ನಂದು ಈ ವರ್ಷದ ಕೊನೆಯ ಕಾರ್ಯಕ್ರಮ. ನಿಮಗೆ ಬಹಳನೇ ಧನ್ಯವಾದಗಳು, ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ. ನಾನು ನಿಮಗೆ ಧನ್ಯವಾದ ಹೇಳಬೇಕು. ಯಾಕೆಂತಂದ್ರೆ ನಾನು ಹೇಳಿದ್ನಲ್ಲ, 11 ವರ್ಷದಿಂದ ಮಾಡ್ಕೊಂಡ್ ಬರ್ತಿರೋದು ಅಷ್ಟು ಸುಲಭ ಅಲ್ಲ. ನೀವೇ ಹೇಳಿದ್ರಿ, ಪ್ರತಿ ಭಾನುವಾರನು ಬಂದು ಮಧ್ಯಾಹ್ನ 1ರಿಂದ 2 ಬರೋದಲ್ದೇನೆ ಅದಕ್ಕೆ ಮುಂಚೆ ತಯಾರಿ ಸಹ ನಡೆಯುತ್ತೆ ಅದಕ್ಕೆ ಬರೋದಕ್ಕೆ. ಅದರಿಂದ ಹೆಚ್ಚೆಚ್ಚಿಗೆ ಜನ ಬಂದು ಇವತ್ತು ನೀವು ಹೇಳಿದ್ರಿ ನನ್ನ ತಮ್ಮನೇ ಅಂತ ಅಂದ್ಬಿಟ್ಟು ಅವನ್ನೇ ಕೇಳೋಣ, ಹೇಗನ್ನಿಸ್ತು ಶಶಿ ನಿನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಕೇಳದೆ ಇಲ್ಲೇ ಕೂತ್ಕೊಂಡು ಏನನ್ನಿಸ್ತು? ಮುಂದೆನೂ ಸಹ ಇದರಲ್ಲಿ ಭಾಗ ಆಗುವಂಥ ಪಾಲ್ಗೊಳ್ಳುವಂಥ ಒಂದು ಆಸಕ್ತಿ ಬರುತ್ತಾ ಇದಕ್ಕೆ ಅಂತ ಹೇಳು. ನಮಸ್ಕಾರ, ಧನ್ಯವಾದಗಳು ಮಹೇಶ್ ಮತ್ತು ನಟರಾಜನ್ ಅವರೇ. ಈ ಕನ್ನಡ ಕಾರ್ಯಕ್ರಮದ 11ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ನನ್ನ ಹೆಸರು ಶಶಿಕಾಂತ್ ಅಂತ. ನಾನು ನಟರಾಜನ್ ಅವರ ತಮ್ಮ. ನನಗೂ ಈಗ ವಯಸ್ಸಾಗಿ ಮುದಿತನದ ಹೊಸಲನ್ನು ದಾಟುವ ಸಮಯ ಬಂದಿದೆ. ಮನೆಯ ಜವಾಬ್ದಾರಿ ಕೂಡ ಮುಗಿತಾ ಬಂತು ಮತ್ತು ಕೈಲಿ ಈಗ ಸ್ವಲ್ಪ ಸಮಯ ಸಹ ಇದ್ದ ಕಾರಣ ಈ ಕನ್ನಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಯೋಚನೆ ಬಂತು. ಇದ್ದು ಮೊದಲ ಬಾರಿ ಸ್ಟುಡಿಯೋದಲ್ಲಿ ಬರುವ ಧೈರ್ಯ ಮಾಡಿದ್ದೇನೆ. ಇನ್ನು ಮುಂದೆ ಅವಕಾಶ ಇದ್ದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಯೋಚನೆ ಮತ್ತು ಆಸಕ್ತಿ ಎರಡೂ ಇದೆ. ಮಹೇಶ್, ನಟರಾಜ್, ಮುದಿತನ ನಿನಗೆ ಬಂದಿರ್ಬೋದು, ನನಗೆ ಬಂದಿಲ್ಲ. ನನ್ನ ಮುದಿತನದ ವಿಚಾರ ಮಾತ್ರ ಹೇಳಿದ್ದೇನೆ, ಮುದಿತನದ್ದಲ್ಲ. ಅಲ್ಲ, ನೀನೇನೆ ತಮ್ಮ ಅಂದ್ಬಿಟ್ಟು ನೀನೇ ಮುದಿತನ ಅಂದ್ರೆ ನಮ್ ಗತಿ ಏನಾಗ್ಬೇಕು ಆಮೇಲೆ. ಅದೇ ಇವರು ರಾಜ್ ಸರ್, ಐ ಥಿಂಕ್ ಯಂಗ್ ಅಟ್ ಹಾರ್ಟ್. ಏನೋ ನಿಮ್ಮನ್ನು ನೋಡಿದ್ರೆ ಅಷ್ಟೇ ಸರ್, ನಿಮ್ದು ವಯಸ್ಸು ಗೊತ್ತೇ ಆಗಲ್ಲ. ನೀವು ವೆರಿ ಹ್ಯಾಂಡ್ಸಮ್, ವೆರಿ ಫಿಟ್. ಧನ್ಯವಾದಗಳು. ಅದು ದೇವರು ಇದೇ ರೀತಿ ಮುಂದೇನು ಸಹ ಈ ರೀತಿಯಾದಂಥ ಒಂದು ಸಮಾಜ ಸೇವೆನಲ್ಲಿ ಮಾಡುವಂಥ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊತೀನಿ ಅಷ್ಟೇ. ಆಮೇಲೆ ಮುಂದಿನ ವಾರ ದೊಡ್ಡ ವಾರ ನಿಮಗೆ, ನಿಮ್ಮ ಆಲ್ ಇಂಡಿಯನ್ ಅವಾರ್ಡ್ ಸೆರೆಮನಿ ಇದೆ. ಹೌದು, ಇದೇನೆ ಒಂದು ಆಶ್ಚರ್ಯ. ನಾನು ಆ ಟಿವಿ ಪ್ರೋಗ್ರಾಮ್ ಒಂದು ಮಾಡ್ತಾ ಇರೋದು ಮೆಲ್ಬರ್ನ್ ಮತ್ತು ಅಡ್ಲೇಡ್ನಲ್ಲಿ ಹೋಗುವಂಥ ಕಾರ್ಯಕ್ರಮ ಅದು. ಮತ್ತು ಅದು ಸ್ಟ್ರೀಮಿಂಗ್ ಲೈವ್, ಎಲ್ಲಿ ಬೇಕಾದ್ರೂ ನೋಡ್ಬೋದು ಪ್ರಪಂಚದಾದ್ಯಂತ. ಅದು ನಾವು ನಾಮಿನೇಟ್ ಮಾಡಿದ ಕಾರ್ಯಕ್ರಮ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಅಬುದಾಬಿನಲ್ಲಿ ಒಂದು ಬ್ಯಾಪ್ಸ್ ಟೆಂಪಲ್, ಸ್ವಾಮಿನಾರಾಯಣದು ದೇವಸ್ಥಾನ ಕಟ್ಟಿದ್ರು. ಅದುವೇ ಹಾರ್ಟ್ ಆಫ್ ಇಸ್ಲಾಂ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಅಲ್ಲಿ ಒಂದು ಹಿಂದೂ ಟೆಂಪಲ್ ಅನ್ನ ಕಟ್ಟಿದ್ದು. ಅಲ್ಲಿ ಮಿನಿಸ್ಟರ್ ಇದ್ದಾರೆ, ಅವ್ರದ್ದು ಏನ್ ಟೈಟಲ್ ಗೊತ್ತಾ? ಮಿನಿಸ್ಟರ್ ಫಾರ್ ಟಾಲರೆನ್ಸ್. ಅವರು ನಾವು ಈ ಸಲ ಅಬುದಾಬಿಗೆ ಹೋಗಿದ್ದಾಗ ನೋಡ್ಕೊಂಡ್ಬಂದು ದೇವಸ್ಥಾನನ ತುಂಬಾ ಸುಂದರವಾಗಿ ಕಟ್ಟಿದ್ದಾರೆ. ಇಲ್ಲೂ ಬರ್ತಾ ಇದೆ ಕೆಮ್ಸ್ ಕ್ರೀಕ್ ಅಲ್ಲಿ. ಅದ್ರ ವಿಷಯವಾಗಿ ಮಾಡಿದಂತ ಕಾರ್ಯಕ್ರಮಕ್ಕೆ ನಮಗೆ ಆಂಟನಾ ಅವಾರ್ಡ್ಸ್ಗೆ ಫೈನಲಿಸ್ಟ್ ಬಂದಿದೆ. ಮುಂದಿನ ಭಾನುವಾರ ನಾವೆಲ್ಲ ಹೋಗ್ತಾ ಇದ್ದೀವಿ. ನೋಡೋಣ, ಫೈನಲಿಸ್ಟ್ ಅಷ್ಟೇನೆ ಗೆಲ್ಲುವಂತ ಒಂದು ಅವಕಾಶ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ಖಂಡಿತ. ಅದೇ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ವಿಶೇಷ ಕಾರ್ಯಕ್ರಮ ಇದೆ, ಮಕ್ಕಳ ದಿನಾಚರಣೆ. ಒಂದು ಕೆಲವು ಮಕ್ಕಳ ಜೊತೆ ಸಂದರ್ಶನ ಇದೆ. ಸೊ ದಯವಿಟ್ಟು ಕೇಳಿ. ಈಗ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್, ರಾಜ್ ನಟರಾಜನ್, ಶಶಿಕಾಂತ್. ನಮಸ್ಕಾರ. 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 ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.
ನಿನ್ನ ಕಣ್ಣ ನೋಟದಲ್ಲೇ 100 ಆಸೆ ಕಂಡೆನು. ನಿನ್ನ ಕಣ್ಣ ನೋಟದಲ್ಲೇ 100 ಆಸೆ ಕಂಡೆನು.